ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಟಿ ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸವನ್ನು ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಉಚಿತ ಶಿಕ್ಷಣ ಕ್ರಾಂತಿಯ ಒಂದು ಅಂಡರಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸುದೀರ್ಘ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 262ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ, ನೀವು ನೋಡ್ಕೊಂಬರ್ಬೋದಾಗ್ತದೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ, ಎಲ್ಲವೂ ಕೂಡ ಉಚಿತವಾಗಿವೆ, ಯಾವುದಕ್ಕೂ ಕೂಡ ಸಬ್ಸ್ಕ್ರಿಪ್ಷನ್ ಫ್ರೀ ಇಲ್ಲ. ನೀವು ನೋಡ್ಕೊಳ್ತಾ ಬರ್ಬೋದಾಗ್ತದೆ, ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಕಳೆದ ತರಗತಿಯಲ್ಲಿ 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡ್ಕೊಂತ ಬರ್ತಿದ್ದೆ. ಅದರ ಭಾಗವಾಗಿ ನಾನೀಗ ಚರ್ಚೆ ಮಾಡುವಂಥದ್ದು ಇವತ್ತಿನ ತರಗತಿಯಲ್ಲಿ ಇಸ್ಲಾಮಿಕ್ ಸುಧಾರಣಾ ಚಳುವಳಿ 19ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಬ್ರಿಟಿಷ್ ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವದಿಂದಾಗಿ ಇಸ್ಲಾಂ ಧರ್ಮದಲ್ಲಿ ಸುಧಾರಣೆಗಳಾಗ್ತಾ ಹೋಯಿತು, ಸಿಖ್ ಧರ್ಮದಲ್ಲಿ ಯಾವ ರೀತಿಯಾಗಿ ಸುಧಾರಣೆಗಳು ಆಗ್ತಾ ಹೋಯಿತು, ಪಾರ್ಸಿ ಧರ್ಮದಲ್ಲಿ ಯಾವ ರೀತಿಯಾಗಿ ಸುಧಾರಣೆಗಳು ಆಗ್ತಾ ಹೋಯ್ತು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ. ಮತ್ತು ಕಳೆದ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಕೂಡ ಚರ್ಚೆ ಮಾಡ್ಕೊಳ್ಳೋ ಮುಖಾಂತರವಾಗಿ ನಿಮಗೆ ಇದನ್ನು ಸುಲಭಗೊಳಿಸುವಂಥ ಕೆಲಸವನ್ನು ನಿಮಗೆ ಮಾಡ್ತಾ ಹೋಗ್ತೇನೆ. ಇಸ್ಲಾಮಿಕ್ ರಿಫಾರ್ಮ್ ಮೂಮೆಂಟಲ್ಲಿ, ಇಸ್ಲಾಮಿಕ್ ಸುಧಾರಣಾ ಚಳವಳಿಯಲ್ಲಿ ನಾನು ಹಲವಾರು ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಹೋಗ್ತೇನೆ. ಅದರಲ್ಲಿ ಬಹುಮುಖ್ಯವಾಗಿ ದೇವಬಂದ್ ಚಳುವಳಿ, ಅಹಮದಿಯ ಚಳುವಳಿ, ಅಲಿಗರ್ ಚಳುವಳಿ, ಅಹರಾರ್ ಚಳುವಳಿ, ಫರೈಜಿ ಚಳುವಳಿ, ಮತ್ತು ಸ್ವಲ್ಪ ಮಟ್ಟಕ್ಕೆ ಇಂಪಾರ್ಟೆಂಟ್ ಅಂದರೆ ಟಿಟು ಮೀರ್ ಚಳುವಳಿ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ಬಟ್ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ ಅಷ್ಟೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಫರಾಯಿದಿ ಚಳುವಳಿ, ಅಂಜುಮಾನ್ ಇ ಹಿಮಾಯತ್ ಇ ಇಸ್ಲಾಂ ಚಳುವಳಿ, ತಯೂನಿ ಚಳುವಳಿ, ಈ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಇನ್ನೂ ಅನೇಕ ಸುಧಾರಣಾ ಚಳುವಳಿಗಳು ಆಗಿವೆ. ಅದರಲ್ಲಿ ಇಂಪಾರ್ಟೆಂಟನ್ನು ನಾನು ನಿಮಗೆ ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ. ಯಾವುದು ಇಂಪಾರ್ಟೆಂಟು ನಿಮಗೆ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ದೇವಬಂದ್ ಚಳುವಳಿ ಇದು ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂದರೆ ದೇವಬಂದ್ ಉತ್ತರ ಪ್ರದೇಶದಲ್ಲಿ 1866ರಲ್ಲಿ ಉತ್ತರ ಪ್ರದೇಶದ ದೇವಬಂದಲ್ಲಿ ಮೌಲಾನಾ ಹುಸೇನ್ ಅಹಮದ್ ಅವರಿಂದ ಇದು ಪ್ರಾರಂಭ ಆಯಿತು. ಇದು ಸ್ವಲ್ಪ ನೋಡ್ಕೊಳ್ಳಿ, ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ಬೋದು. ಮತ್ತು ಈ ಒಂದು ಚಳುವಳಿಗಳೇನಿವೆ 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ಪುನರುಜ್ಜೀವನ ಚಳುವಳಿಗಳೇನಿವೆ ಆಲ್ಮೋಸ್ಟು ಬ್ರಿಟಿಷ್ ಶಿಕ್ಷಣದಿಂದ ಇನ್ಫ್ಲೂಯೆನ್ಸ್ ಆಗಿರುವಂತಹದ್ದು. ಒಂದು ಲಿಬರಲ್ ಕರೆಂಟ್ ಅಂತ ಕರಿತೇವೆ. ಇಂಗ್ಲಿಷ್ ಶಿಕ್ಷಣದ ಪ್ರಭಾವಗಳಿಂದಾಗಿ ಇವರು ಧರ್ಮದಲ್ಲಿ ಸುಧಾರಣೆಗಳನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವರು 1866ರಲ್ಲಿ ಉತ್ತರ ಪ್ರದೇಶದ ದೇವಬಂದಲ್ಲಿ ಇಂಗ್ಲಿಷ್ ಶಾಲೆಯನ್ನು ತೆರೆಯುವ ಮುಖಾಂತರವಾಗಿ ಮುಸ್ಲಿಮರಿಗೆ ಇಂಗ್ಲಿಷ್ ಶಿಕ್ಷಣ ನೀಡುವುದರೊಂದಿಗೆ ಈ ಒಂದು ಚಳುವಳಿಯನ್ನು, ದೇವಬಂದ್ ಚಳುವಳಿಯನ್ನು ಪ್ರಾರಂಭವಾಗ್ತದೆ. ಇದನ್ನು ಮೌಲಾನಾ ಹುಸೇನ್ ಅಹಮದ್ ಅವರು 1866ರಲ್ಲಿ ದೇವಬಂದಲ್ಲಿ ಸ್ಥಾಪನೆ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ. ಇದು ಕುರಾನ್ಗೆ ಉದಾರವಾದ ವ್ಯಾಖ್ಯಾನವನ್ನು ನೀಡುತ್ತದೆ, ಇಂಗ್ಲಿಷ್ ಶಿಕ್ಷಣವನ್ನು ಇದು ಸ್ವೀಕಾರ ಮಾಡ್ತದೆ, ಸ್ವಲ್ಪ ಲಿಬರಲ್ ಕರೆಂಟ್ ಅಂತ ಕರಿತೀವಿ ಇಸ್ಲಾಂ ಧರ್ಮದಲ್ಲಿ, ಮತ್ತು ಹಿಂದೂ ಮುಸ್ಲಿಂ ಏಕತೆಯನ್ನು ಇದು ಬೋಧನೆ ಮಾಡ್ತಾ ಹೋಗ್ತದೆ. ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರೆ ಏನಪ್ಪ ಅಂದರೆ ಈ ಒಂದು ಚಳುವಳಿಯ ಭಾಗವಾಗಿ ಮೌಲಾನಾ ಹುಸೇನ್ ಅಹಮದ್ ಅವರು ದಾರುಲ್ ಉಲೂಮ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇದು ಮದ್ರಾಸಾ ಟೈಪು ಇಸ್ಲಾಮಿಕ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ಬೋಧನೆ ಮಾಡುವಂತಹ ಕೆಲಸವನ್ನು ದಾರುಲ್ ಉಲೂಮ್ ಸಂಸ್ಥೆ ಮಾಡ್ತದೆ. ಈ ಒಂದು ಚಳುವಳಿಯಿಂದ ನಮ್ಮ ದೇಶದ ಮೊದಲ ಶಿಕ್ಷಣ ಮಂತ್ರಿ ಅಂತ ಕರಿತೀವಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕೂಡ ಇದನ್ನು ಇನ್ಫ್ಲೂಯೆನ್ಸ್ ಆಗಿದ್ರು, ಈ ಚಳುವಳಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ರು ಅಂತ ಕೂಡ ನಾವು ನೋಡಬಹುದಾಗ್ತದೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಸಾಮಾನ್ಯ ವ್ಯಕ್ತಿ ಅಲ್ಲ, ನಮ್ಮ ದೇಶದ ಮೊದಲ ಶಿಕ್ಷಣ ಸಚಿವರು. ನಮ್ಮ ದೇಶದ ಉನ್ನತ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅವರು ಈ ಚಳುವಳಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತಂದರೆ ಈ ಒಂದು ಚಳುವಳಿಯಲ್ಲಿ ಏನೋ ವಿಶಿಷ್ಟವಾದಂತಹ ಗುಣಗಳಿವೆ ಅಂತ ನಿಮಗೆ ಗೊತ್ತಾಗಬೇಕಾಗ್ತದೆ. ಅದರ
ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸಲ್ಲಿ ಕೂಡ ಪ್ರಶ್ನೆ ಕೇಳಿದೆ ನೋಡ್ರಿ. ದಾರುಲ್ ಉಲೂಮ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ದಾರುಲ್ ಉಲೂಮ್ ಸ್ಥಾಪಿಸಿದವರು ಯಾರಪ್ಪ ಅಂದರೆ ಮೌಲಾವಿ ಹುಸೇನ್ ಅಹಮದ್ ಅವರು. ಇದು ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು ನಾವು ಮೌಲಾನಾ ಅಬುಲ್ ಕಲಾಂ ಆಜಾದ್ ಬಗ್ಗೆ ನೋಡ್ಕೊಳ್ಳೋದ್ರೆ ಸಿಂಪಲ್ ಆಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಭಾರತದ ಮೊದಲ ಶಿಕ್ಷಣ ಸಚಿವರು. ಭಾರತದಲ್ಲಿ ಬಲವಾದಂತಹ ಶಿಕ್ಷಣ ಅಡಿಪಾಯವನ್ನು ಹಾಕಲಿಕ್ಕೆ ಅಬುಲ್ ಕಲಾಂ ಆಜಾದ್ ಅವರ ಪಾತ್ರ ಬಹುಮುಖ್ಯವಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇವರ ಶಿಕ್ಷಣಕ್ಕೆ ಕೊಟ್ಟಂತಹ ಕೊಡುಗೆ ಏನಿದೆ, ಅದಕ್ಕೋಸ್ಕರ ಅವರ ಜನ್ಮದಿನವನ್ನು ನವೆಂಬರ್ 11 ಭಾರತದಾದ್ಯಂತ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರಬಲ ವ್ಯಕ್ತಿತ್ವ, ನಮ್ಮ ದೇಶಕ್ಕೆ ಎಷ್ಟು ಕೊಡುಗೆ ಇದೆ ಇವರದ್ದು, ಅಬುಲ್ ಕಲಾಂ ಆಜಾದ್ ಅವರದ್ದು ಅಂತೇಳಿ. ಇವರ ರಿಯಲ್ ನೇಮು ಅಬುಲ್ ಕಲಾಂ ಅಂತ. ಇವರಿಗೆ ಮೌಲಾನಾ ಅಂತೇಳಿ ಹಾನರ್ ಮಾಡಲಾಗ್ತದೆ. ಮೌಲಾನಾ ಮೀನ್ಸ್ ಅವರ ಮಾಸ್ಟರ್, ನಮ್ಮ ಮಾಸ್ಟರ್ ಅಂತ ಅರ್ಥ. ಆಜಾದ್ ಅವರ ಪೆನ್ ನೇಮ್. ಮೌಲಾನಾ ಆಜಾದ್ ಅವರು ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನು ಕೂಡ ಮಾಡಿದವರು. ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಮತ್ತು ಇವರು ಬಹುಮುಖ್ಯವಾಗಿರುವಂಥ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1912ರಲ್ಲಿ ಇವರು ವಾರ ಉರ್ದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಅಲ್ ಹಿಲಾಲ್ ಅಂತೇಳಿ, ಅಲ್ ಹಿಲಾಲ್ ಅನ್ನುವಂತಹ ವಾರ ಪತ್ರಿಕೆಯನ್ನು ಇವರು ಉರ್ದು ಭಾಷೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಅಲ್ ಹಿಲಾಲ್ ಪತ್ರಿಕೆಯ ಸಂಪಾದಕರು ಯಾರು ಅಂತೇಳಿ. ಆಗ ಮೌಲಾನಾ ಅಬುಲ್ ಕಲಾಂ ಆಜಾದ್ ಭಾರತದ ಮೊದಲ ಶಿಕ್ಷಣ ಸಚಿವ ಇವರೇ. ಅಬುಲ್ ಕಲಾಂ ಆಜಾದ್ ಅವರು ಯಾವ ಚಳುವಳಿಯಿಂದ ಪ್ರೇರಿತರಾಗಿದ್ದರು? ದೇವಬಂದ್ ಚಳುವಳಿ. ಮತ್ತು ದಾರುಲ್ ಉಲೂಮ್ ಈ ಸಂಸ್ಥೆ ಯಾವ ಚಳುವಳಿಗೆ ಸಂಬಂಧಪಟ್ಟಿದೆ? ದೇವಬಂದ್ ಚಳುವಳಿ. ಸ್ಥಾಪಕ ಮೌಲಾವಿ ಹುಸೇನ್ ಅಹಮದ್. ಇಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಮೌಲಾನಾ ಅಬುಲ್ ಕಲಾಂ ಆಜಾದ್ಗೆ ಮರಣೋತ್ತರವಾಗಿ 1992ರಲ್ಲಿ ಭಾರತ ರತ್ನವನ್ನು ಕೂಡ ಅವರು ಶಿಕ್ಷಣಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಗುರುತಿಸಿಬಿಟ್ಟು ಅವರಿಗೆ ಕೊಡಲಾಗಿದೆ. ಭಾರತ ರತ್ನವನ್ನು ಕೂಡ ಕೊಡಲಾಗಿದೆ. IITಗಳು, IASಗಳು ಇಂತಹ ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರಧಾನ ಸಂಸ್ಥೆಗಳ ಸ್ಥಾಪನೆಗೆ ಇವರ ಒಂದು ಪಾತ್ರವು ಕೂಡ ಬಹಳ ಮುಖ್ಯವಾಗಿದೆ. ಮತ್ತು ಇವರು UGC ಏನಿದೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಏನಿದೆ, ಅದನ್ನು ಕೂಡ ಸ್ಥಾಪನೆ ಮಾಡೋದ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮತ್ತು ಇವರ ಒಂದು ಮುಖ್ಯ ಉದ್ದೇಶ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒಲವಿತ್ತು ಇವ್ರದ್ದು. ಇವರ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟದ ಒಲವಿತ್ತಂದರೆ ಪ್ರತಿಯೊಬ್ಬರಿಗೂ ಉಚಿತ ಪ್ರಾಥಮಿಕ ಶಿಕ್ಷಣ ಕೊಡುವಂತಹ ಒಂದು ಉದ್ದೇಶ ಅವತ್ತಿನ ಕಾಲದಲ್ಲೇ ಇತ್ತು ಇವರಿಗೆ. ಮತ್ತೆ ಇವರು ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಉತ್ತೇಜನ ಮಾಡಲಿಕ್ಕೆ ಲಲಿತ್ ಕಲಾ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡ್ತಾರೆ. ಇಷ್ಟು ಇವ್ರ ಬಗ್ಗೆ ಗೊತ್ತಿರಲಿ. ಇವ್ರ ಬಗ್ಗೆ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡ್ಕೊಂಬೋಣ. ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಯಾರು ಆರಂಭಿಸಿದ್ರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಈ ಥರ ಕೇಳ್ತಾರೆ ನೋಡ್ರಿ. ಕೆಳಗಿನವುಗಳನ್ನ ಜೈಲ್ ವಾರ್ಡಲ್ಲಿ ಕೇಳಿರುವಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಅಬುಲ್ ಕಲಾಂ ಆಜಾದ್ ಅವರ ತಂದಂತಹ ಜರ್ನಲ್ ಯಾವುದಪ್ಪ ಅಂದರೆ ಅಲ್ ಹಿಲಾಲ್. IASL ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ದೇವಬಂದ್ ಸ್ಕೂಲ್ನ ಅತ್ಯಂತ ಪ್ರಮುಖ ಮುಸ್ಲಿಂ ಸಾಂಪ್ರದಾಯಿಕ ವಿದ್ವಾಂಸರಾಗಿದ್ದು ಮುಸಲ್ಮಾನರಿಗೂ ರಾಷ್ಟ್ರೀಯತೆಗೂ ವಿರೋಧವಿಲ್ಲವೆಂಬ ದೃಷ್ಟಿಕೋನದವರು ಯಾರಪ್ಪ ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ದೇವಬಂದ್ ಸ್ಕೂಲ್ನ ಅತ್ಯಂತ ಪ್ರಮುಖ ಮುಸ್ಲಿಂ ಸಾಂಪ್ರದಾಯಿಕ ವಿದ್ವಾಂಸರಾಗಿದ್ದಾರೆ ಇವರು. ಇದನ್ನು KPSC ಗ್ರೂಪ್ C ಎಕ್ಸಾಮ್ಸ್ 2016ರಲ್ಲೂ ಕೂಡ ಇದನ್ನು ಕೇಳಿದ್ದಾರೆ. ಅದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟು, ಗೊತ್ತಿರಲಿ. ನೆಕ್ಸ್ಟು ಇಂಪಾರ್ಟೆಂಟ್ ಇಸ್ಲಾಮಿಕ್ ರಿಫಾರ್ಮ್ ಮೂವ್ಮೆಂಟ್ ಅಂದರೆ ಅಹಮದೀಯ ಚಳುವಳಿ. ಇದನ್ನು ವೆಸ್ಟ್ ಪಂಜಾಬಲ್ಲಿ ಅಥವಾ ಇದನ್ನು ಅಹಮದಿಯ ಚಳುವಳಿ ಅಥವಾ ಇದನ್ನು ಕಿದಿಯಾನಿ ಚಳುವಳಿ ಅಂತ ಕೂಡ ಕರೀತಾರೆ. ಇದನ್ನು ಪಶ್ಚಿಮ ಪಂಜಾಬ್ನಲ್ಲಿ ಕಿದಿಯಾನ್ನಲ್ಲಿ ಮಿರ್ಜಾ ಗುಲಾಮ್ ಅಹಮದ್ ಅವರು 1889ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಿಮಗೆ ಇಸ್ವಿ ನೆನಪಿಗಳು ಆಗ್ತಿಲ್ಲ ಅಂದರೆ ಬಿಟ್ಬಿಡಿ, ತೊಂದರೆ ಇಲ್ಲ. ಬಟ್ ಇಷ್ಟು ಗೊತ್ತಿರಬೇಕು, ಅಹಮದಿಯ ಅಥವಾ ಕಿದಿಯಾನಿ ಚಳುವಳಿ ಅಂತ ಗೊತ್ತಿರಬೇಕು. ಇವರು ಈ ಚಳವಳಿಯಲ್ಲಿ ಅವರನ್ನು ಪ್ರಭಾದಿಂದ ಪರಿಗಣಿಸಲಾಗ್ತದೆ. ಅವರು ಮುಸ್ಲಿಮರನ್ನು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ, ಟ್ರೇಡ್ ಮತ್ತು ಕಾಮರ್ಸಲ್ಲಿ ಅವರನ್ನು ಪ್ರೋತ್ಸಾಹ ಮಾಡ್ತಾರೆ. ಮುಸ್ಲಿಮರು ಜಾಸ್ತಿ ವ್ಯಾಪಾರ ವಾಣಿಜ್ಯವನ್ನು ಮಾಡಿಬಿಟ್ಟು ಉದ್ಧಾರ ಆಗಿ ಅಂತ ಹೇಳ್ತಾರೆ. ಮತ್ತು ಪಂಜಾಬ್ನಲ್ಲಿ ಆರ್ಯ ಸಮಾಜ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳ ಚಟುವಟಿಕೆ ಏನಿತ್ತು ಅದರ ವಿರುದ್ಧವಾಗಿ ಇವರು ಸಂಘಟಿತವಾಗಿ ಚಳವಳಿಯನ್ನು ಮಾಡುವಂಥ ಕೆಲಸನೂ ಕೂಡ ಇವರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಇಂಪಾರ್ಟೆಂಟ್ ಚಳವಳಿ, ಬಹಳ ಮುಖ್ಯವಾಗಿರುವಂಥ ಚಳವಳಿ ಅಂದರೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇರ್ತಾರೆ ಇದ್ರ ಬಗ್ಗೆ, ಅಲಿಗರ್ ಚಳವಳಿ. ಮುಸ್ಲಿಂ ಸಮುದಾಯದಲ್ಲಿ
ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಚಳವಳಿ, ರಿಫಾರ್ಮ್ ಚಳವಳಿ ಅಂತ ಕರಿತೇವೆ. ಸರ್ ಸೈಯದ್ ಅಹಮದ್ ಖಾನ್ ಅವರು ಇದನ್ನು ಸ್ಥಾಪನೆ ಮಾಡಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದು ಇಸ್ಲಾಂ ಧರ್ಮವನ್ನು 19ನೇ ಶತಮಾನದಲ್ಲಿ ದೊಡ್ಡ ಮಟ್ಟಕ್ಕೆ ಸುಧಾರಣೆ ತರುವಂಥ ಕೆಲಸವನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡ್ತಾ ಹೋಗ್ತಾರೆ. ಮುಸ್ಲಿಂ ಸಮುದಾಯದಲ್ಲಿ ಪುನರುತ್ಥಾನ ಮತ್ತು ಹೊಸ ಚೇತನವನ್ನು ಉಂಟು ಮಾಡಿದಂತಹ ಚಳವಳಿ ಯಾರಪ್ಪ ಅಂದರೆ ಅಲಿಗಢ್ ಚಳವಳಿ. ಅದು ಅಷ್ಟು ದೊಡ್ಡ ಮಟ್ಟದ ಚಳವಳಿ ಇದು. ಈ ಚಳವಳಿಯ ಸ್ಥಾಪಕ ಯಾರಪ್ಪ ಅಂದರೆ ನಾಯಕ ಸರ್ ಸೈಯದ್ ಅಹಮದ್ ಖಾನ್. ಇವರನ್ನು ಮುಸ್ಲಿಂ ಸುಧಾರಣಾವಾದಿ ಅಥವಾ ಮತ್ತು ಇಸ್ಲಾಂನ ವೃದ್ಧ ಪಿತಾಮಹ ಅಂತ ಕೂಡ ಕರೀತಾರೆ. ಕೇಳ್ತಾರೆ ಎಕ್ಸಾಮ್ಸಲ್ಲಿ, ಇಸ್ಲಾಂನ ವೃದ್ಧ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಸರ್ ಸೈಯದ್ ಅಹಮದ್ ಖಾನ್ ಅವರನ್ನ. ಯಾಕೆ ಸರ್ ಸೈಯದ್ ಅಹಮದ್ ಖಾನ್ ಅವರು 1875ರಲ್ಲಿ ಅಲಿಗರಲ್ಲಿ ಆಂಗ್ಲೋ ಮಹಮ್ಮದನ್ ಸ್ಕೂಲ್ನ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಈ ಚಳವಳಿಯನ್ನು ಸ್ಟಾರ್ಟ್ ಆಗ್ತದೆ. ಮುಂದೆ ಅದೇ ಶಾಲೆ ಅಲಿಗರ್ ಚಳವಳಿಯ ಮುಖ್ಯ ಕೇಂದ್ರವಾಗ್ತದೆ. ಆಂಗ್ಲೋ ಮೊಹಮ್ಮದನ್ ಶಾಲೆಯನ್ನು ಅಲಿಗರಲ್ಲಿ 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರವಾಗಿದು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ 1920ರಲ್ಲಿ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗ್ತದೆ. ಮತ್ತು ಇದು ಅಲಿಗರ್ ಚಳವಳಿಯ ಮುಖ್ಯ ಕೇಂದ್ರವಾಗಿ ಆ ಒಂದು ಪ್ರದೇಶ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗ್ತದೆ. 1920ರಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಅದು ಬದಲಾವಣೆ ಆಗ್ತದೆ. ಮತ್ತು ಇವರು ಏನು ಮಾಡ್ತಾರೆ, 1864ರಲ್ಲಿ ಇಂಗ್ಲಿಷ್ ಭಾಷೆಯ ಉಪಯುಕ್ತ ಗ್ರಂಥಗಳನ್ನು ಉರ್ದುವಿಗೆ ಭಾಷಾಂತರ ಮಾಡಬೇಕು, ಅವುಗಳು ಸ್ಥಳೀಯ ಮುಸ್ಲಿಮರಿಗೆ ಅರ್ಥ ಆಗಬೇಕು ಅಂತೇಳಿ ಇಂಗ್ಲೀಷಲ್ಲಿರುವಂತಹ ಇಂಪಾರ್ಟೆಂಟ್ ಪುಸ್ತಕಗಳನ್ನು ಉರ್ದುವಿಗೆ ಭಾಷಾಂತರವನ್ನು ಮಾಡಲಿಕ್ಕೆ ಅವರು ಭಾಷಾಂತರ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ 1965ರಲ್ಲಿ ಇದಕ್ಕೆ ಅಲಿಗರ್ ಸೈಂಟಿಫಿಕ್ ಸೊಸೈಟಿ ಅಥವಾ ವೈಜ್ಞಾನಿಕ ಸಮಾಜ ಎಂದು ಈ ಒಂದು ಸಂಸ್ಥೆಗೆ ಪುನರ್ನಾಮಕರಣ ಮಾಡಲಾಗ್ತದೆ. ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ವೈಜ್ಞಾನಿಕ ಸಮಾಜ ಅಥವಾ ಅಲಿಗರ್ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡೋರು ಯಾರು ಅಂತ ಕೇಳಿದ್ದಾರೆ. ಯಾರು? ಸರ್ ಸೈಯದ್ ಅಹಮದ್ ಖಾನ್. ಅಲಿಗರ್ ಚಳವಳಿಯ ಮುಖ್ಯ ಕೇಂದ್ರ ಯಾವುದಪ್ಪ ಅಂದರೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ. ಅದರ ಸ್ಟಾರ್ಟ್ ಮಾಡಿದ್ದು ಆಂಗ್ಲೋ ಮೊಹಮ್ಮದನ್ ಸ್ಕೂಲ್ ಅಂತ ಸ್ಥಾಪನೆ ಆಯಿತು ಅಲಿಗರಲ್ಲಿ 1975ರಲ್ಲಿ. ಅದು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಇದು ಯಾವಾಗ ಅಂತ ಕೇಳಿದಾಗ 1920ರಲ್ಲಿ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇದು ಇಂಪಾರ್ಟೆಂಟ್. ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಅವರು ಇಸ್ಲಾಂ ಧರ್ಮದ ಹೊಸ ದೃಷ್ಟಿಕೋನವನ್ನು, ಒಂದು ಹೊಸ ರೀತಿಯಾಗಿ ಒಂದು ಫ್ರೆಶ್ ಓರಿಯೆಂಟೇಷನಿಂದ ಇಸ್ಲಾಂ ಧರ್ಮವನ್ನು ನೋಡ್ತಾ ಹೋಗ್ತಾರೆ. ಅದರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡಂತಹ ಈ ರೀತಿಯಾಗಿ ಇಸ್ಲಾಂ ಧರ್ಮದ ಹೊಸ ದೃಷ್ಟಿಕೋನದ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ಮೊದಲ ಭಾರತೀಯ ಮುಸ್ಲಿಂ ಯಾರಪ್ಪ ಅಂದರೆ ಸರ್ ಸೈಯದ್ ಅಹಮದ್ ಖಾನ್. ಮತ್ತು ಇವರು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಲಾಗಳನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಂಡು ನೀವು ನೀತಿಯನ್ನು ರೂಪಿಸಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದಂತಹ ಮೊದಲ ಭಾರತೀಯ ಅಂತ ಕೂಡ ಕರೀತೇವೆ. ಆ ರೀತಿಯಾಗಿ ಭಾರತೀಯರನ್ನು ಕೂಡ ನೀವು ಸೇರಿಸ್ಕೊಳ್ಳಿ, ಕೌನ್ಸಿಲ್ಗಳಿಗೆ ಸೇರಿಸ್ಕೊಂಡು ನೀವು ಲಾಗಳನ್ನು ಮಾಡಿ ಅಂತೇಳಿ ಹೇಳುವಂಥ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗು ಇವರು ಹಿಂದೂ ಮತ್ತು ಮುಸ್ಲಿಂ ಎರಡು ಏಕತೆಯನ್ನು ಹೇಳ್ತಾ ಇದ್ರು. ಸ್ಟಾರ್ಟಿಂಗು ಇವರು ಹೇಳ್ತಾರೆ, ಹಿಂದೂ ಮತ್ತು ಮುಸ್ಲಿಂ ಎರಡು ಜನಾಂಗಗಳು ಒಂದು ದೇಹದ ಎರಡು ಕಣ್ಣುಗಳಿದ್ದಂತೆ ಅಂತ. ಒಂದೇ ದೇಹ, ಹಿಂದೂ ಮತ್ತು ಮುಸ್ಲಿಂ ಒಂದು ದೇಹದ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳ್ತಾರೆ ಅವರು. ಆ ರೀತಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಏಕತೆಯನ್ನು ಹೇಳ್ತಾ ಹೋಗ್ತಾರೆ. ಕೊನೆಗೆ ಏನಾಯ್ತಾ ಗೊತ್ತಿಲ್ಲ, ಅವರು ಕೊನೆಗೆ ಹಲವಾರು ಕೆಲವು ವ್ಯಕ್ತಿಗಳಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಸ್ವಲ್ಪ ಅಪೋಸ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ಮುಸ್ಲಿಮರನ್ನು ಡಿಸ್ಕರೇಜ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಕೊನೆಗೆ ಇವರು ಬದಲಾಗ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಒಳ್ಳೆ ವ್ಯಕ್ತಿಯಾಗಿ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾರ್ತಾ ಹೋಗ್ತಿದ್ರು. ಕೊನೆಗೆ ಇವರು ಡಿಸ್ಕರೇಜ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಲವಾರು ವಿಚಾರದಲ್ಲಿ ಇವರು ಇನ್ಫ್ಲುಯೆನ್ಸ್ ಕೂಡ ಆಗಿದ್ರು. ಮತ್ತು ಇವರು ತಮ್ಮ ಸಮುದಾಯದ ಸೇವೆಗಾಗಿ ಮುಸ್ಲಿಂ ಸಮಾಜವನ್ನು ಸುಧಾರಿಸಲಿಕ್ಕೋಸ್ಕರ ಅಂಜುಮಾನ್ ಎಂಬ ಅಂಜುಮಾನಲ್ಲಿ ಹಲವಾರು ಸಂಸ್ಥೆಗಳಿವೆ, ಅದರಲ್ಲಿ ಇವರು ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣ ಕೊಡುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋದರು. ಅದು ಕೂಡ ನಿಮಗೆ ಎಕ್ಸಾಮ್ಸಲ್ಲಿ ಕೇಳಬಹುದು, ಇವ್ರ ಬಗ್ಗೆ ಕೇಳ್ತಾರೆ. ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಅವ್ರ ಬಗ್ಗೆ ನೋಡ್ಕೊಳ್ಳೋದ್ರೆ 1857ರ ದಂಗೆಗೆ ಸಂಬಂಧಪಟ್ಟಂತೆ ಮೊದಲ ಪುಸ್ತಕವನ್ನು ಬರೆದಿದ್ದು ಯಾರಪ್ಪ ಅಂದರೆ ಅದು ಇವರೇ, ಉರ್ದು ಭಾಷೆಯಲ್ಲಿ. ಆ ಪುಸ್ತಕದ ಹೆಸರು ಅಸ್ಬಬ್ ಇ ಭಾಗವತ್ ಇ ಹಿಂದ್ ಅಂತೇಳಿ.
ಅಸ್ಬಾಬ್ ಇ ಭಾಗವತ್ ಇ ಇಂದ್ ಅಂದರೆ ದಟ್ ಮೀನ್ಸ್ ರೀಸನ್ಸ್ ಫಾರ್ ದ ಇಂಡಿಯನ್ ರಿವೋಲ್ಟ್ಸ್ ಆಫ್ 1857 1757 ಭಾರತೀಯ ದಂಗೆಯ ಕಾರಣಗಳು ಎಂಬ ಪುಸ್ತಕವನ್ನು ಬರೆಯುವ ಮುಖಾಂತರವಾಗಿ ಇದು 1857 ದಂಗೆಗೆ ಸಂಬಂಧಪಟ್ಟಂತೆ ಬರೆದಂತಹ ಮೊದಲ ಪುಸ್ತಕ ಉರ್ದು ಭಾಷೆಯಲ್ಲಿ ಅಸ್ಬಾಬ್ ಇ ಭಾಗವತ್ ಇ ಹಿಂದ್ ಪುಸ್ತಕ. ದಟ್ ಮೀನ್ಸ್ 1857 ಭಾರತೀಯ ದಂಗೆಗೆ ಕಾರಣಗಳು. ಈ ಮುಖಾಂತರವಾಗಿ ಇವರು ಬ್ರಿಟಿಷ್ ಅಜ್ಞಾನ ಮತ್ತು ಆಕ್ರಮಣಕಾರಿ ವಿಸ್ತರಣಾ ನೀತಿಗಳನ್ನು ಈ ಒಂದು ದಂಗೆಯ ಮುಖ್ಯ ಕಾರಣಗಳಾಗಿವೆ ಅಂತೇಳಿ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಇದನ್ನು ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಬಂದಿವೆ. ಯಾವ ರೀತಿ ಪ್ರಶ್ನೆಗಳು ಬಂದಿವೆ ನೋಡ್ಕೊಂಬೋಣ, ನೀವು ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ. ಅಲಿಗರ್ ಚಳುವಳಿಯನ್ನು ಯಾರು ಪ್ರಾರಂಭಿಸಿದ್ರು? ಸರ್ ಸೈಯದ್ ಅಹಮದ್ ಖಾನ್. ಈಸಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹೇಳಿದ್ದು ಯಾರು ಅಂತ ಕೇಳಿದ್ದಾರೆ ನೋಡಿ. ಅವರು ಬ್ರಿಟಿಷ್ ಸರ್ಕಾರದೊಂದಿಗೆ ಮುಸ್ಲಿಮರ ಸಹಕಾರವನ್ನು ಒತ್ತಾಯಿಸಿದರು ಮತ್ತು ಎಲ್ಲ ರಾಜಕೀಯ ಚಳುವಳಿಗಳನ್ನು ಅಪನಂಬಿಕೆಯಿಂದ ನೋಡಿದ್ರು. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆ ಆದಾಗ ಅದನ್ನು ಅವರು ವಿರೋಧ ಮಾಡ್ತಾರೆ. ಅವರು ಶಿಕ್ಷಣವನ್ನು ರಾಷ್ಟ್ರೀಯ ಪ್ರಗತಿಯ ಸಾಧನವೆಂದು ಪರಿಗಣಿಸ್ತಾರೆ. ಯಾರಪ್ಪ ಇವರು ಅಂತಂದರೆ, ಈ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಇನ್ನೊಂದು ಪ್ರಶ್ನೆ, ಅಲಿಗರ್ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಸರ್ ಸೈಯದ್ ಅಹಮದ್ ಖಾನ್. ಇದು ಗೊತ್ತಿರಬೇಕು. ಮತ್ತು ಇನ್ನೊಂದು, ಯಾವುದು ಅಲಿಗರ್ ಚಳುವಳಿಯ ಮುಖ್ಯ ಕೇಂದ್ರವಾಗಿತ್ತು ಅಂದರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಇದು ಅಲಿಗರ್ ಚಳುವಳಿಯ ಮುಖ್ಯ ಕೇಂದ್ರವಾಗಿತ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಇದರ ಕೇಳ್ತಾರೆ. ಮತ್ತು ಹಲವಾರು ಕರ್ನಾಟಕ ಎಕ್ಸಾಮ್ಸಲ್ಲೂ ಕೂಡ ಕೇಳಿದ್ದಾರೆ ಇದ್ರ ಬಗ್ಗೆ ನೋಡಿ. ಇನ್ನೊಂದು, ವೈಜ್ಞಾನಿಕ ಸಮಾಜವನ್ನು ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತೇಳಿ PSAಯಲ್ಲಿ ಕೇಳಿದ್ದಾರೆ. ಸರ್ ಸೈಯದ್ ಅಹಮದ್ ಖಾನ್. 1875 ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆ ಆದದ್ದು ಎಲ್ಲಿ ಅಂತ ಕೇಳಿದ್ದಾರೆ ನೋಡಿ. KPSC ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ 16 ಕಂಟಿನ್ಯೂಸ್ ಕೇಳಿದ್ದಾರೆ. ಅಲಿಗಢಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ACF ಅಲ್ಲಿ ಸೈಯದ್ ಅಹಮದ್ ಖಾನ್ ಅವರು. ಮತ್ತು ಇನ್ನೊಂದು, ದ ಸೈಂಟಿಫಿಕ್ ಸೊಸೈಟಿ ವಾಸ್ ಫೌಂಡೆಡ್ ಬೈ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರ್ ಸೈಯದ್ ಅಹಮದ್ ಖಾನ್. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಇವರಿಗೆ ಸಂಬಂಧಪಟ್ಟಂತೆ ಬಂದಿವೆ, ನೀವು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಶ್ನೆ, KPSC ಫ್ರೀ ಕೋಚಿಂಗ್ ಎಕ್ಸಾಮ್ಸಲ್ಲೂ ಕೂಡ ಕೇಳಿದ್ದಾರೆ ಮೈನಾರಿಟಿಯಲ್ಲಿ. ಸರ್ ಸೈಯದ್ ಅಹಮದ್ ಖಾನ್ ಅವರನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರು. ಅವರು 1875 ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇದು ಕರೆಕ್ಟ್ ಆಗಿದೆ. ಅಸ್ಬಾಬ್ ಇ ಭಾಗವತ್ ಇ ಹಿಂದ್ 1857 ಭಾರತೀಯ ದಂಗೆಗೆ ಕಾರಣಗಳನ್ನು ಬರೆದಿದ್ದಾರೆ. ಹೌದು, ಎರಡೂ ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಎರಡೂ ಕೂಡ ಸರಿ. ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಯಾವಾಗ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಯಿತು ಅಂದರೆ 1920 ಇದ್ರ ಬಗ್ಗೆ ಹೇಳಿದೆ ನಿಮಗೆ. ಅಲಿಗರ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸೋದು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಈ ರೀತಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡಿ, ಗೊತ್ತಾ ಮಾಡ್ಕೋಬೇಕು ನಿಮಗೆ. ನೆಕ್ಸ್ಟು ಚಳವಳಿ ಅಹರಾರ್ ಚಳವಳಿ. ಇದರ ಮುಖ್ಯ ಎಲ್ಲಿ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ಲಕ್ನೋದಲ್ಲಿ ಹಲವಾರು ವ್ಯಕ್ತಿಗಳು ಸರ್ ಸೈಯದ್ ಅಹಮದ್ ಖಾನ್ ಅವರ ರಾಜಕೀಯ ವಿರುದ್ಧವಾಗಿ ಲಕ್ನೋದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಜಾಫರ್ ಅಲಿ ಮತ್ತು ಹಕೀಮ್ ಅಹಮದ್ ಖಾನ್ ಅವರು ಇದನ್ನು ಸ್ಥಾಪನೆ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ. ಈ ಚಳವಳಿ ಹಿಂದೂ ಮುಸ್ಲಿಂ ಐಕ್ಯತೆಗೆ ಕರೆಯನ್ನು ಕೊಡ್ತದೆ. ಮತ್ತು ಇಷ್ಟು ಸಾಕು. ಇದ್ರ ಬಗ್ಗೆ ಜಾಸ್ತಿ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಇದು ಅಹರಾರ್ ಚಳವಳಿ ನಾಟ್ ದಟ್ ಮಚ್ ಇಂಪಾರ್ಟೆಂಟು. ಇನ್ನೊಂದು ಇಂಪಾರ್ಟೆಂಟ್ ಚಳವಳಿ ಅಂದರೆ ಫರೈದಿ ಚಳವಳಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್. ಫರೈದಿ ಚಳವಳಿ ಇದು ಬೆಂಗಾಲದಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಸೋಷಿಯೋ ರಿಲಿಜಿಯಸ್ ಮೂಮೆಂಟ್. ಇದು ಆಂಧ್ರದಲ್ಲಿ 1920 ಸುಮಾರಿಗೆ ಬಂಗಾಳದ ಫರೀದ್ಪುರ್ ಜಿಲ್ಲೆಯಲ್ಲಿ, ಅಂದರೆ ಈಗ ಬಾಂಗ್ಲಾದೇಶದಲ್ಲಿದೆ, ಅಲ್ಲಿ ಪ್ರಮುಖ ಇಸ್ಲಾಮಿಕ್ ವಿದ್ವಾಂಸರಂತಹ ಆಜಿ ಶರಿಯತುಲ್ಲಾ ಅವರು ಸ್ಥಾಪನೆ ಮಾಡ್ತಾರೆ. ಆಜಿ ಶರಿಯತುಲ್ಲಾ ಅವರು ಈ ಒಂದು ಫೈಜಿ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಗೊತ್ತಿರಬೇಕು. ಫರೈಜಿ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಫರೈಜಿ ಅಂದರೆ ಇದು ಒಂದು ಅರೇಬಿಕ್ ವರ್ಡಿಂದ ಸ್ಟಾರ್ಟ್ ಆಗಿದೆ. ಫರೈಜ್ನಿಂದ ಸ್ಟಾರ್ಟ್ ಆಗಿದೆ. ಇದು ಫರೈಜ್ ಅಂದರೆ ವಿಚ್ ರೆಫರ್ಸ್ ಟು ದಿ ಇಸ್ಲಾಂನಿಂದ ಸೂಚಿಸಲಾದ ಕಡ್ಡಾಯ
ಕಡ್ಡಾಯ ಕರ್ತವ್ಯಗಳನ್ನು ಈ ಫರೈಜಿ ಅನ್ನುವಂತಹ ಒಂದು ವರ್ಡ್ ಹೇಳ್ತಾ ಹೋಗ್ತದೆ. ಹಾಜಿ ಶರಿಯತುಲ್ಲಾ ಅವರು ಬಂಗಾಳಿ ಮುಸ್ಲಿಮರ ಧಾರ್ಮಿಕ ಆಚರಣೆಗಳನ್ನು ಶುದ್ಧೀಕರಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಮತ್ತು ಸ್ಥಳೀಯ ಪದ್ಧತಿಗಳೇನಿವೆ ಮತ್ತು ಸ್ಥಳೀಯ ಪದ್ಧತಿಗಳು ಮತ್ತು ಮೂಢನಂಬಿಕೆಗಳಿಂದ ನಮ್ಮ ಧರ್ಮ ಆಚರಣೆಗಳು ಭ್ರಷ್ಟಗೊಂಡಿದೆ ಅಂತ ಅವ್ರು ನಂಬ್ತಾರೆ. ಮತ್ತು ಇವರು ಇಸ್ಲಾಂ ಧರ್ಮವನ್ನು ಇಸ್ಲಾಂ ಧರ್ಮದಲ್ಲಿ ಏನು ಮೊದಲು ಪ್ರೇಯರು, ಫಾಸ್ಟಿಂಗ್, ಜಕತ್ ಇತ್ತು, ಅದನ್ನೆಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ಕಡ್ಡಾಯವಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಹಲವಾರು ಮುಸ್ಲಿಮರು ಸ್ವಲ್ಪ ಲಿಬರಲ್ ಆಗಿಬಿಟ್ಟು ಸಂತರ ಮತ್ತು ಪುಣ್ಯಕ್ಷೇತ್ರಗಳ ಆರಾಧನೆಯನ್ನು ಪ್ರಾಕ್ಟೀಸ್ ಏನು ಮಾಡ್ತಿದ್ರು ಅದನ್ನು ತ್ಯಜಿಸ್ಬಿಡಿ, ನೀವು ಪ್ಯೂರ್ ಇಸ್ಲಾಂ ತತ್ವಗಳನ್ನು ಫಾಲೋ ಮಾಡಿ ಅಂತೇಳಿ ಈ ಫರೈಜಿ ಚಳವಳಿಯಲ್ಲಿ ಹಾಜಿ ಶರಿಯತುಲ್ಲಾ ಅವರು ಬಂಗಾಳದ ಸುತ್ತಮುತ್ತ ಅವರು ಈ ಚಳವಳಿಯನ್ನು ಹಮ್ಮಿಕೊಳ್ತಾ ಹೋಗ್ತಾರೆ. ಫರೈಜಿ ಚಳವಳಿ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನೋಡಿ, ಯಾರು ಫರೈಜಿ ಚಳವಳಿಯನ್ನು ಪ್ರಾರಂಭಿಸಿದ್ರು? ಹಾಜಿ ಶರಿಯತುಲ್ಲಾ. ಫರೈಜಿಗಳು ಯಾರು? ಹಾಜಿ ಶರಿಯತುಲ್ಲಾ ಅವರ ಅನುಯಾಯಿಗಳನ್ನು ಫರೈಜಿಗಳು ಅಂತ ಕರೀತಾರೆ. ಈ ಕೆಳಗಿನವರಲ್ಲಿ ಯಾರು ಫರೈಜಿ ಚಳವಳಿಯ ನಾಯಕರಾಗಿದ್ದರು ಅಂತ ಕೇಳಿದ್ದಾರೆ. ಅಂತ ಕೇಳಿದಾಗ ಇಲ್ಲಿ ನಮಗೆ ಹಾಜಿ ಶರಿಯತುಲ್ಲಾ ಕಾಣ್ತಾನೆ ಇಲ್ಲ. ಹಾಗಾಗಿ ಅವರ ಮಗ ದಾದು ಮಿಯಾನ್ IAS ಅಲ್ಲಿ ಕೇಳಿರುವಂಥ ಪ್ರಶ್ನೆ ಇದನ್ನು. ಅವರ ಮಗ ದಾದು ಮಿಯಾನು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಗೊತ್ತಿರಬೇಕಾಗ್ತದೆ, ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅವ್ರ ಮಗನೂ ಕೇಳ್ತಾರೆ ಅಂತೇಳಿ ಕೇಳ್ತಾರೆ. IAS ಎಕ್ಸಾಮ್ಸಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ದಾದು ಮಿಯಾನ್ ಯಾರಪ್ಪ ಅಂದರೆ ಹಾಜಿ ಶರಿಯತುಲ್ಲಾ ಅವರ ಮಗ. ಅವರು ಅದರಿಂದ ಅವರ ಫಾಲೋವರ್ ಕೂಡ ಅವರೇ ಆಗಿರ್ತಾರೆ. ಹಾಗಾಗಿ ಅವರನ್ನು ಫರೈಜಿ ಚಳವಳಿಯ ನಾಯಕ ಅಂತ ಕೂಡ ಅವರನ್ನು ಕರಿತೇವೆ ನಾವು. ಅವರ ಮಗನೂ ಕೂಡ ನಾಯಕನೇ ಆಗ್ತಾರೆ ಮುಂದೆ. ಇನ್ನು ಹಲವಾರು ಇಸ್ಲಾಂ ಧರ್ಮದ ಸಾಮಾಜಿಕ ಸುಧಾರಣಾ ಚಳವಳಿಗಳು ಕೂಡ ಇವೆ. ಅದರಲ್ಲಿ ಮುಖ್ಯವಾಗಿ ಟಿಟುಮಿರ್ ಚಳವಳಿ ಅಂತೇಳಿ, ಮತ್ತು ಫರಾಯಿದಿ ಚಳವಳಿ ಅಂತೇಳಿ, ಅಂಜುಮಾನ್ ಹಿಮಾಯತ್ ಇಸ್ಲಾಂ ಚಳವಳಿ, ಹಲವಾರು ಅಂಜುಮಾನ್ ಶಾಲೆಗಳನ್ನು ಸ್ಟಾರ್ಟ್ ಮಾಡೋ ಮುಖಾಂತರವಾಗಿ ಈ ಇಸ್ಲಾಂ ಧರ್ಮಕ್ಕೆ ದೊಡ್ಡ ಮಟ್ಟಕ್ಕೆ ಕೊಡುಗೆ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಮತ್ತು ತಯೂನಿ ಚಳವಳಿ ಅಂತೇಳಿ, ಇದು ಕೂಡ ಅಷ್ಟೇ ಮುಸ್ಲಿಮರ ಒಂದು ನಂಬಿಕೆಗಳಿಗೆ ಮತ್ತು ಅವನು ಕೂಡ ಹೇಳುವಂಥ ಕೆಲಸ ಅವನು ಕೂಡ ಮಾಡ್ತಾ ಹೋಗ್ತಾರೆ. ಮತ್ತು ಮೂಢನಂಬಿಕೆಗಳ ವಿರುದ್ಧವಾಗಿ ಅವರನ್ನು ತೊಡೆದಾಕುವಂಥ ಕೆಲಸನೂ ಕೂಡ ಅವರು ಮಾಡ್ತಾ ಹೋಗ್ತಾರೆ. ತಯೂನಿ ಚಳವಳಿ ಎಕ್ಸಾಮ್ಸಲ್ಲಿ ಹೆಂಗೆ ಕೇಳ್ಬೋದು? ತಯೂನಿ ಚಳವಳಿ ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು? ಇಸ್ಲಾಂ ಧರ್ಮದ ಸಾಮಾಜಿಕ ಸುಧಾರಣಾ ಚಳವಳಿ ಅಂತ ಗೊತ್ತಿರಬೇಕು. 19ನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳವಳಿ ಅಂತ ಗೊತ್ತಿರಬೇಕು. ನೆಕ್ಸ್ಟು ನೋಡ್ಕೊಳ್ಳೋದ್ರೆ ಸಿಖ್ ಸುಧಾರಣಾ ಚಳವಳಿಗಳು. ಅದರಲ್ಲಿ ಒಂದು ಸಿಂಗ್ ಸಭಾ ಚಳವಳಿ ಮತ್ತು ಅಕಾಲಿ ಚಳವಳಿ. ಇಷ್ಟು ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸಿಂಗ್ ಸಭಾ ಚಳವಳಿ ಅಮೃತ್ಸರದಲ್ಲಿ 1873ರಲ್ಲಿ 2 ಉದ್ದೇಶಗಳಿಂದ ಪ್ರಾರಂಭ ಆಗ್ತದೆ. ಮೊದಲ ಉದ್ದೇಶ ಸಿಖ್ ಧರ್ಮದವರಿಗೆ ಆಧುನಿಕ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಲಭ್ಯವಾಗುವಂತೆ ಮಾಡಬೇಕು ಅನ್ನೋದು ಮೊದಲ ಉದ್ದೇಶ. ಎರಡನೇ ಉದ್ದೇಶ ಕ್ರಿಶ್ಚಿಯನ್ ಮಿಷನರಿಗಳೇನಿದೆ ಮತ್ತು ಬ್ರಹ್ಮ ಸಮಾಜವಾದಿಗಳು, ಆರ್ಯ ಸಮಾಜವಾದಿಗಳು ಮತ್ತು ಮುಸ್ಲಿಂ ಮೌಲ್ವಿಗಳ ಮತಾಂತರದ ಚಟುವಟಿಕೆಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಇದು ಅಮೃತ್ಸರದಲ್ಲಿ ಸ್ಟಾರ್ಟ್ ಆಗ್ತದೆ. 2 ಉದ್ದೇಶಗಳಿರ್ತದೆ. ಇದರ ಒಂದು ಮೊದಲ ಉದ್ದೇಶ ಏನಿದೆ, ಆಧುನಿಕ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಸ್ಟಾರ್ಟ್ ಕೊಡಬೇಕು ಸಿಖ್ಖರಿಗೆ ಅಂತೇಳಿ. ಇದು ಪಂಜಾಬ್ನ ಹಲವಾರು ಕಡೆ ಖಾಲ್ಸಾ ಶಾಲೆಗಳನ್ನು ಪ್ರಾರಂಭ ಮಾಡುವ ಮುಖಾಂತರವಾಗಿ, ಖಾಲ್ಸಾ ಶಾಲೆಗಳನ್ನು ಪಂಜಾಬ್ನಾದ್ಯಂತ ಶಾಲೆ ಸ್ಟಾರ್ಟ್ ಮಾಡುವ ಮುಖಾಂತರವಾಗಿ ಸಿಖ್ಖರಿಗೆ ಆಧುನಿಕ ಇಂಗ್ಲಿಷ್ ಶಿಕ್ಷಣ ದೊರಕುವಂತೆ ಮಾಡುವಂತಹ ಕೆಲಸವನ್ನು ಈ ಸಿಂಗ್ ಸಭಾ ಚಳವಳಿಯ ಮುಖಾಂತರವಾಗಿ ಮಾಡಲಾಗ್ತದೆ. ಇನ್ನೊಂದು ಇಂಪಾರ್ಟೆಂಟು ಸಿಖ್ಖರ ಚಳವಳಿ ಅಂತಂದರೆ ಅಕಾಲಿ ಚಳವಳಿ. 1920ರಲ್ಲಿ ಸ್ಟಾರ್ಟ್ ಆಗ್ತದೆ. ಅಕಾಲಿ ಚಳವಳಿ ಅಥವಾ ಗುರುದ್ವಾರ ಸುಧಾರಣಾ ಚಳವಳಿ ಅಂತ ಕೂಡ ಕರೀತಾರೆ ಇದನ್ನು. ಗುರುದ್ವಾರ ರಿಫಾರ್ಮ್ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ ಇದನ್ನು. ಇದು ಬಹಳ ಇಂಪಾರ್ಟೆಂಟ್ ಚಳವಳಿ. ಇದರ ಮುಖ್ಯ ಉದ್ದೇಶ ಈ ಸಿಖ್ಖರ ಪವಿತ್ರ ಕ್ಷೇತ್ರಗಳು, ಅವರ ದೇವಸ್ಥಾನಗಳಂತ ಕರಿತೀವಿ, ಗುರುದ್ವಾರಗಳಿದ್ದಾವಲ್ಲ, ಅಲ್ಲಿ ಭ್ರಷ್ಟ ಉದಾಸಿ ಮಹಾನ್ಸ್ಗಳು ಅವರು ಕಂಪ್ಲೀಟಾಗಿ ಆ ಗುರುದ್ವಾರಗಳನ್ನು ಕಂಟ್ರೋಲ್ ತಗೊಂಡಿರ್ತಾರೆ. ಅದು ಬೇರೆ ಯಾರು ಬಂದಾಗಲಿಕ್ಕೆ ಅವಕಾಶನೇ ಇಲ್ಲ. ಅವೆಲ್ಲ ಅನುವಂಶಿಕ ಹುದ್ದೆಗಳಾಗ್ಬಿಡ್ತವೆ. ಅವರೆಲ್ಲರೂ ಕರಪ್ಟ್ ಆಗಿಬಿಟ್ಟಿರ್ತಾರೆ. ಅದರ ವಿರುದ್ಧವಾಗಿ ಸ್ಟಾರ್ಟ್ ಆಗಿದ್ದೆ ಅಕಾಲಿ ಚಳವಳಿ. ಅವರನ್ನು ಚೇಂಜ್ ಮಾಡಬೇಕು,
ಅದನ್ನು ಒಂದು ಅಚ್ಚುಕಟ್ಟಾಗಿ ಒಂದು ಕಾಯ್ದೆಯನ್ನು ತಂದುಬಿಟ್ಟು ಅದನ್ನು ಇದು ಮಾಡೋದು ನಿಯಂತ್ರಣ ಮಾಡಬೇಕು ಗುರುದ್ವಾರಗಳನ್ನು ಅಂತೇಳಿ ಪ್ರಾರಂಭ ಆದಂತಹ ಚಳುವಳಿಯೇ ಅಕಾಲಿ ಚಳುವಳಿ. ಈ ಒಂದು ಮಹಾಂತಗಳು ಅವರಿಗೆ ಸರ್ಕಾರವೇ ಪ್ರೋತ್ಸಾಹ ಕೊಡ್ತಾ ಇರ್ತದೆ, ಸರ್ಕಾರವೇ ದೊಡ್ಡ ಮಟ್ಟಕ್ಕೆ ಅವರನ್ನು ಬೆಳೆಸ್ತಾ ಇರ್ತದೆ. 1921ರಲ್ಲಿ ಅಕಾಲಿಗಳು ಈ ಒಂದು ಸಂಘಟನೆ ರಚನೆ ಮಾಡಿಕೊಂಡು ಅಕಾಲಿ ಚಳವಳಿಯನ್ನು ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅದು ಅಹಿಂಸಾತ್ಮಕ ಅಸಹಕಾರ ಸತ್ಯಾಗ್ರಹದ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸರ್ಕಾರ ಕೊನೆಗೆ ಇದಕ್ಕೆ ಮಣಿದ್ಬಿಟ್ಟು 1922ರಲ್ಲಿ ಸಿಖ್ ಗುರುದ್ವಾರ ಕಾಯ್ದೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಗುರುದ್ವಾರ ಕಾಯ್ದೆಯನ್ನು ಅಂಗೀಕರಿಸ್ಬಿಟ್ಟು ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಸಿಖ್ ಗುರುದ್ವಾರ ಆ್ಯಕ್ಟ್ ಪಾಸನ ಮಾಡಿ ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಸಿಖ್ ಜನತೆಗೆ ಗುರುದ್ವಾರಗಳ ನಿಯಂತ್ರಣಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಸಂಸ್ಥೆಯನ್ನು ಕ್ರಿಯೇಟ್ ಮಾಡ್ತದೆ. ಅದೇ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತೇಳಿ SGPC ಅಂತೇಳಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿಯನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡುವ ಮುಖಾಂತರವಾಗಿ ಈ ಗುರುದ್ವಾರಗಳೇನಿವೆ ಅವುಗಳನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಈ ಒಂದು ಸಂಸ್ಥೆಗೆ ಕೊಡ್ತಾರೆ. ಏನು ಮಹಾಂತಗಳೇನಿದ್ರು ಅವರನ್ನು ತೆಗೆದುಹಾಕ್ಬಿಟ್ಟು ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಆಯ್ಕೆ ಮಾಡುವಂತಹ ಗುರುದ್ವಾರಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ಕೆಲಸ ಈ ಒಂದು ಚಳುವಳಿಯಿಂದ ಅಕಾಲಿ ಚಳುವಳಿಯಿಂದ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ CDS ಅಲ್ಲೂ ಕೂಡ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಲ್ರೆಡಿ, ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇದು. ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಸರಿಯಾಗಿವೆ. ಇದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಂಗ್ ಸಭಾಗಳ ರಾಜಕೀಯ ವಿಭಾಗ ಅಲ್ಲ, ಇದು ಗುರುದ್ವಾರಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವಿಭಾಗ, ಹಾಗಾಗಿ ಇದು ತಪ್ಪಾಗ್ತದೆ. ಇದು ಮುಂಬರುವ ಅಕಾಲಿ ಚಳವಳಿಯ ಭಾಗವಾಗಿ 1920ರಲ್ಲಿ ರೂಪುಗೊಳ್ಳುತ್ತೆ. ಹೌದು, ಅಕಾಲಿ ಚಳವಳಿ 1920ರಲ್ಲಿ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಅಕಾಲಿ ಚಳವಳಿ. ಅದರ ಒಂದು ಭಾಗವೇ ಈ ಒಂದು SGPC, ಅದರ ಒಂದು ಉತ್ತರವೇ. ಸರ್ಕಾರವು ಕುಶಲತೆಯಿಂದ ನಿಷ್ಠಾವಂತ ಸಮಿತಿಗಳಿಂದ ಸಿಖ್ ದೇವಾಲಯಗಳ ಗುರುದ್ವಾರಗಳ ನಿಯಂತ್ರಣವನ್ನು ಮರಳಿ ಪಡೆಯಲು ಇದನ್ನು ಸ್ಥಾಪಿಸಲಾಗ್ತದೆ. ಹೌದು, ಇದು ದೇವಾಲಯಗಳ ಅಥವಾ ಗುರುದ್ವಾರಗಳ ನಿಯಂತ್ರಣವನ್ನು ಮರಳಿ ಪಡೆಯುವ ಗುಂಪುಗಳನ್ನು ಅಥವಾ ಜಾಥಾಗಳನ್ನು ಸಂಘಟಿಸಲು ಅಕಾಲಿ ದಳವನ್ನು ರಚಿಸಿತು. ಹೌದು, ಎಲ್ಲವೂ ಅದರಿಂದ ಒಂದು ಮಾತ್ರ ತಪ್ಪು, ರಾಜಕೀಯ ವಿಭಾಗ ಅಂತ ಹೇಳ್ತಾರೆ, ತಪ್ಪು. ಎಲ್ಲವೂ ಕೂಡ ಸೆಕೆಂಡ್, ಥರ್ಡ್, ಫೋರ್ತ್ ಎರಡೂ ಕೂಡ 3 ಕೂಡ ಸರಿಯಾಗಿವೆ ಅಂತೇಳಿ ಆನ್ಸರ್ ಆಗ್ತದೆ. ಈ ರೀತಿ ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟು ಪಾರ್ಸಿ ಸುಧಾರಣಾ ಚಳುವಳಿ. ಪಾರ್ಸಿ ಧರ್ಮದಲ್ಲೂ ಕೂಡ ಸುಧಾರಣಾ ಚಳುವಳಿ ಆಗ್ತದೆ. ಈ ಪಾರ್ಸಿಗಳು ಯಾರು ಅನ್ನೋದನ್ನು ನಾವು ಈ ಕೊನೆಯಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಫಸ್ಟು ಪಾರ್ಸಿ ಸುಧಾರಣಾ ಚಳುವಳಿ ನೋಡ್ಕೊಂಬೋಣ. ಮುಂದೆ ಈ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ ಪಾರ್ಸಿ ಅಂದರೆ ಯಾರು, ಅವ್ರು ಯಾರು, ಸೊರಾಸ್ಟ್ರಿಯನ್ಸರು, ಇರಾನ್ನಿಂದ ಬಂದಂಥವರು, ಅದ್ರ ಬಗ್ಗೆ ನೋಡ್ಕೊಳ್ತಾ ಹೋಗೋಣ, ಅವ್ರ ಧರ್ಮದ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ಅವರ ಸುಧಾರಣಾ ಚಳುವಳಿಗಳನ್ನು ನೋಡ್ಕೊಂಬೋಣ. ರಾಹ್ನುಮಾಯಿ ಮಜ್ದಯಾಸ್ನಾನ್ ಸಭಾ ರಿಲಿಜಿಯಸ್ ರಿಫಾರ್ಮ್ ಅಸೋಸಿಯೇಷನ್, ಇದನ್ನು 1951ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡಂತಹ ಎಜುಕೇಟೆಡ್ಸ್ ಪಾರ್ಸಿಗಳ ಗುಂಪೊಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಜೊರಾಸ್ಟ್ರಿಯನ್ ಧರ್ಮವನ್ನು ಅದರ ಪುನರುತ್ಪಾದನೆ ಮಾಡಬೇಕು, ಮತ್ತು ಜೊರಾಸ್ಟ್ರಿಯನ್ ಧರ್ಮವನ್ನು ಅದರ ಪ್ರಾಚೀನತ ಶುದ್ಧತೆಗೆ ಪುನರುಸ್ಥಾಪಿಸಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದರ ಮುಖ್ಯವಾದಂತಹ ಲೀಡರ್ಸ್ ಯಾರಪ್ಪ ಅಂದರೆ ನರೌದಿ ಫರ್ದೂಮ್ಜಿ, SS ಬೆಂಗಾಲಿ ಮತ್ತು ಮುಖ್ಯವಾಗಿ ದಾದಾಬಾಯಿ ನವರೋಜಿ ಕೂಡ ಬಹಳ ಇಂಪಾರ್ಟೆಂಟು ಈ ಚಳವಳಿಗೆ ಸಂಬಂಧಪಟ್ಟಂತೆ. ಈ ಒಂದು ಚಳುವಳಿಯ ಮುಖಾಂತರ ಈ ಒಂದು ಚಳುವಳಿಯನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೆ ಯಾವುದಪ್ಪ ಅಂದರೆ ರಾಸ್ತ್ ಗೋಪ್ತಾರ್ ಅನ್ನುವಂಥ ಒಂದು ಪತ್ರಿಕೆ. ರಾಸ್ತ್ ಗೋಪ್ತಾರ್ ಪತ್ರಿಕೆ ಮುಖಾಂತರವಾಗಿ ಈ ಚಳುವಳಿಯನ್ನು ಪಾರ್ಸಿಗಳಲ್ಲಿ ಸುಧಾರಣೆ ಮಾಡುವಂತಹ ಕೆಲಸವನ್ನು ಈ ಒಂದು ಪತ್ರಿಕೆ ರಾಸ್ತ್ ಗೋಪ್ತಾರ್ ಪತ್ರಿಕೆ ಮಾಡ್ತಾ ಹೋಗ್ತದೆ. ರಾಸ್ತ್ ಗೋಪ್ತಾರ್ ಮೀನ್ಸ್ ಸತ್ಯ ಹೇಳುವವ. ಇದನ್ನು ದಾದಾಬಾಯಿ ನವರೋಜಿಯವರ ಪತ್ರಿಕೆ. ಇದು ದಾದಾಬಾಯಿ ನವರೋಜಿಯವರ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಪಾರ್ಸಿ ಧರ್ಮದ ಸುಧಾರಣಾ ಚಳವಳಿಯ ಒಂದು ಪ್ರಮುಖವಂತಹ ಒಂದು ಪತ್ರಿಕೆ. ಈ ಒಂದು ಪಾರ್ಸಿ ರಿಲಿಜಿಯಸ್ ನಂಬಿಕೆಗಳೇನಿದ್ದಾವೆ ಮತ್ತು ಆಚರಣೆಗಳನ್ನು ಸುಧಾರಿಸಲಾಗ್ತದೆ ಈ ಒಂದು ಮೂಮೆಂಟಿಂದ.
ಮತ್ತು ಪಾರ್ಸಿ ಧರ್ಮವನ್ನು ಮರು ವ್ಯಾಖ್ಯಾನಿಸಲಾಗ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಪರ್ದಾ ವ್ಯವಸ್ಥೆಯನ್ನು ತೆಗೆದುಹಾಕುವಂಥದ್ದು, ಮದುವೆ ಮತ್ತು ಶಿಕ್ಷಣದ ವಯಸ್ಸನ್ನು ಹೆಚ್ಚಿಸುವ ಮೂಲಕ ಪಾರ್ಸಿ ಮಹಿಳೆಯರ ಸ್ಥಾನಮಾನವನ್ನು ಉನ್ನತೀಕರಿಸುವಂತಹ ಪ್ರಯತ್ನಗಳು ಇದರ ಮುಖಾಂತರವಾಗಿ ಆಗ್ತಾ ಹೋಗ್ತದೆ. ಇದರ ಮುಖಾಂತರವಾಗಿ ಗ್ರ್ಯಾಜುವಲಿ ಪಾರ್ಸಿಗಳು ಭಾರತೀಯ ಸಮಾಜದ ಅತ್ಯಂತ ಪಾಶ್ಚಿಮಾತ್ಯ ಗುಂಪಾಗಿ ಒನ್ ಆಫ್ ದಿ ಅಡ್ವಾನ್ಸ್ಡ್ ಲೆವೆಲಲ್ಲಿ ಇವರು ಬೆಳೆದ್ಬಿಟ್ಟು, ಈ ಒಂದು ಚಳುವಳಿ ಮುಖಾಂತರವಾಗಿ ಅಡ್ವಾನ್ಸ್ ಲೆವೆಲ್ ಬೆಳೆದ್ಬಿಟ್ಟು ಒಂದು ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಕೆಲಸ ಕೂಡ ಇವರು ಆಗ್ತಾ ಹೋಗ್ತದೆ. ರಾಷ್ಟ್ರಗುಪ್ತರ ಪತ್ರಿಕೆ ಭಾಳ ಇಂಪಾರ್ಟೆಂಟ್. ರಾಷ್ಟ್ರಗುಪ್ತರ ಪತ್ರಿಕೆ ಸಂಪಾದಕರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ ಅವರು. ಇದನ್ನು ಕೂಡ PSI ಎಕ್ಸಾಮ್ಸಲ್ಲಿ ಕೂಡ ಕೇಳಿದ್ದಾರೆ ನೋಡಿ. ರಾಷ್ಟ್ರಗೋಪ್ತಾರ್ ಪತ್ರಿಕೆ, ಸತ್ಯ ಹೇಳುವ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ದಾದಾಬಾಯಿ ನವರೋಜಿ. ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಬ್ರು ಒನ್ ಆಫ್ ದಿ ಗ್ರೇಟೆಸ್ಟ್ 19ನೇ ಶತಮಾನದ ಗ್ರೇಟೆಸ್ಟ್ ರಿಫಾರ್ಮರ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ಪಾರ್ಸಿ ಧರ್ಮದ ಗ್ರೇಟೆಸ್ಟ್ ರಿಫಾರ್ಮರ್, 19ನೇ ಶತಮಾನದ ಗ್ರೇಟೆಸ್ಟ್ ರಿಫಾರ್ಮರ್ ಯಾರಪ್ಪ ಅಂದರೆ ಬೆಹ್ರಾಮ್ಜಿ ಎಂ ಮಲಬಾರಿ ಅವರು. ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಹಲವಾರು ಎಕ್ಸಾಮ್ಸಲ್ಲಿ ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬೆಹ್ರಾಮ್ಜಿ ಎಂ ಮಲಬಾರಿ ಅವರು 1985ರಲ್ಲಿ ಸೇವಾ ಸಾಧನವನ್ನು ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಸೇವಾ ಸದನ ಅನ್ನುವಂಥದ್ದು ಮಾನವೀಯ ಸಂಸ್ಥೆ. ಇದು ಸಾಮಾಜಿಕವಾಗಿ ದುರ್ಬಲ, ವಿಶೇಷವಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಸಮರ್ಪಿತವಾದಂತಹ ಒಂದು ಸಂಸ್ಥೆ ಸೇವಾ ಸದನ. ಇದರ ಮುಖ್ಯ ಉದ್ದೇಶ ಬಾಲ್ಯ ವಿವಾಹ ಮತ್ತು ಬಲವಂತದ ವಿಧವೆಯರನ್ನ ಬಲವಂತದ ಮದುವೆ ಆಗುವಂಥದ್ದು, ಬಾಲ್ಯ ವಿವಾಹ, ಇವೆಲ್ಲವನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಇವರು ಅಪೋಸ್ ಮಾಡ್ತಾ ಹೋಗ್ತಾರೆ. ಬಾಲ್ಯ ವಿವಾಹವನ್ನು ಎಸ್ಪೆಷಲಿ ಅಪೋಸ್ ಮಾಡ್ತಾ ಹೋಗ್ತಾರೆ ಇವರು. ಮಹಿಳೆಯರ ಹಕ್ಕುಗಳಿಗೋಸ್ಕರ, ವಿಶೇಷವಾಗಿ ಹಿಂದೂ ವಿಧವೆಯರ ಹಕ್ಕುಗಳಿಗಾಗಿ ಇವರು ಮಲಬಾರಿಯವರು ಯುನೈಟೆಡ್ ಕಿಂಗ್ಡಮಲ್ಲಿ, ಇಂಗ್ಲೆಂಡ್ನಲ್ಲಿ ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿ. ಮಲಬಾರಿಯವರು 1985ರಲ್ಲಿ ಏನು ಬಾಂಬೆಯಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇತ್ತು, ಅದರಲ್ಲೂ ಕೂಡ ಅವರು ಹಾಜರಾಗಿದ್ದರು. ಅವರು ದಾದಾಬಾಯಿ ನವರೋಜಿ ಅವರೊಂದಿಗೆ ನಿಕಟ ಸ್ನೇಹವನ್ನು ಕೂಡ ಹೊಂದಿದ್ರು. ಮತ್ತು ಇಂಡಿಯನ್ ಸ್ಪೆಕ್ಟರ್ ಅನ್ನೋ ಪತ್ರಿಕೆ ಮತ್ತು ವಾಯ್ಸ್ ಆಫ್ ಇಂಡಿಯಾ ಅನ್ನೋ ಪತ್ರಿಕೆಯ ಸಂಪಾದಕರು ಕೂಡ ಹೌದು ಬೆಹ್ರಾಮ್ಜಿ ಎಂ ಮಲಬಾರಿ ಅವರು. ಇಂಡಿಯನ್ ಸ್ಪೆಕ್ಟೇಟರ್ ಮತ್ತು ವಾಯ್ಸ್ ಆಫ್ ಇಂಡಿಯಾ ಎಕ್ಸಾಮ್ಸಲ್ಲಿ ಕೇಳಿದರೆ ಇದ್ರ ಬಗ್ಗೆ ಹಲವಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಮತ್ತು ಒಂದು ಇಂಪಾರ್ಟೆಂಟ್ 1891ರಲ್ಲಿ ಒಂದು ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ ಅಂತ ಪಾಸ್ ಆಗುತ್ತೆ. 1891ರಲ್ಲಿ ಒಪ್ಪಿಗೆಯ ವಯಸ್ಸು ಕಾಯ್ದೆ ಅಂತೇಳಿ. ಈ ಕಾಯ್ದೆ ಜಾರಿ ಆಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತೋರು ಯಾರಪ್ಪ ಅಂತಂದರೆ ನಮ್ಮ ಈ ಬೆಹ್ರಾಮ್ಜಿ ಎಂ ಮಲಬಾರಿ ಅವರು. ಏನು ಈ ಕಾಯ್ದೆ ಮುಖಾಂತರ ಏನಾಗ್ತದೆ ಈ ಕಾಯ್ದೆ ಅಂತ ಕೇಳಿದಾಗ, 1989ರಲ್ಲಿ ಪುಲ್ಮೋನಿ ದಾಸ್ ಅಂತ ಇರ್ತದೆ. ಪುಲ್ಮೋನಿ ದಾಸ್ ಅಂತೇಳಿ ಇವರು 10 ವರ್ಷ ಅವ್ರ ವಯಸ್ಸು, ಬಹಳ ಸಣ್ಣ ಹುಡುಗಿ, ಶ್ರವಣ ದೋಷವುಳ್ಳಂತಹ ಒಬ್ಬಳು ಹುಡುಗಿ, ಬಹಳ ಒಂದು 10 ವರ್ಷ ಆಸುಪಾಸಲ್ಲಿ ಇರುವಂಥ ಹುಡುಗಿ. ಈ 10 ವರ್ಷದ ಹುಡುಗಿಯನ್ನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರುವಂತಹ 35 ವರ್ಷದ ಹರಿಚೂರ್ಣ ಮೈತಿ ಅವರಿಗೆ ವಿವಾಹ ಮಾಡ್ತಾರೆ. 10 ವರ್ಷದ ಒಂದು ಸಣ್ಣ ಮಗುವನ್ನು 35 ವರ್ಷದ ಹರಿಚೂರ್ಣ ಮೈತ್ರಿ ಅವರು ವಿವಾಹ ಆಗ್ಬಿಟ್ಟು ವಿವಾಹ ಆದ 13 ಗಂಟೆಗಳ ನಂತರ ಈ ಪುಲ್ಮೋನಿ ದಾಸ್ ಅವರು ಮದುವೆಯ ರಾತ್ರಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ಬಿಟ್ಟು ಇವರು ಗಾಯ ಆಗ್ಬಿಟ್ಟು ಇವರು ಭಾಳ ಬಲಿಪಶು ಆಗ್ತಾರೆ, ಮರಣವನ್ನು ಹೊಂದ್ತಾರೆ. 10 ವರ್ಷ. ಆಗ ಇದು ಇಡೀ ನಮ್ಮ ದೇಶದ ಮನವನ್ನು ಕಲ್ಕುತ್ತೆ. ಆಕೆಯ ಸಾವು, ಕಲ್ಕತ್ತಾದ ನಂತರದ ನ್ಯಾಯಾಲಯದ ಪ್ರಕರಣವು ಭಾರತದಲ್ಲಿ ಬಾಲವಧುಗಳ ಅವಸ್ಥೆ ಹೇಗಿದೆ, ಈ ಒಂದು ಅತ್ಯಂತ ಕಡಿಮೆ ವಯಸ್ಸಿಗೆ ಮದುವೆ ಮಾಡಿ ಅವ್ರಿಗೆ ಹೇಗೆ ಸಾಧ್ಯ, ಈ ಒಂದು ಲೈಂಗಿಕ ದೌರ್ಜನ್ಯವನ್ನು ಆ ಚಿಕ್ಕ ಮಕ್ಕಳು ಹೇಗೆ ತಗೊಳಕ್ಕಾಗುತ್ತೆ ಅಂತೇಳಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತದೆ. ದೊಡ್ಡ ಮಟ್ಟಕ್ಕೆ ಇದು ಚರ್ಚೆ ಆಗಿಬಿಟ್ಟು ಒಂದು ದೊಡ್ಡ ಒಂದು ಕಾನೂನನ್ನೇ ತರುವಂಥ ಕೆಲಸ ಆಗ್ತದೆ. 1891ರಲ್ಲಿ ಒಪ್ಪಿಗೆ ವಯಸ್ಸು ಕಾಯ್ದೆ, ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ನ ಜಾರಿ ತರುವ ಮುಖಾಂತರವಾಗಿ ಈ ಒಂದು ಕಾಯ್ದೆ ಮುಖಾಂತರವಾಗಿ ಈ ಒಂದು ಕಾಯ್ದೆ ಜಾರಿ ತರುವಲ್ಲಿ ಈ VM ಮಲಬಾರಿ ಅವರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಒಪ್ಪಿಗೆ ವಯಸ್ಸಿನ ಮಸೂದೆಯು 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯೊಂದಿಗೆ ಅಥವಾ ಹುಡುಗಿಯೊಂದಿಗೆ ಯಾವುದೇ ಕಾರಣಕ್ಕೂ ಲೈಂಗಿಕತೆಯನ್ನು ಅಥವಾ
ಅವಳು ಹೆಂಡತಿ ಆಗಿದ್ರು ಕೂಡ ಆ ಮಗುಗೆ ಮದುವೆ ಆಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಮಗುವಿನೊಂದಿಗೆ ಲೈಂಗಿಕವಾಗಿ ನಡ್ಕೊಳ್ಬಾರ್ದು. ಅದು ಲೈಂಗಿಕವಾಗಿ ಮದುವೆ ಆಗಿದ್ರು ಕೂಡ ಗಂಡ 12 ವರ್ಷಕ್ಕಿಂತ ಕೆಳಗಿನ ಮಗುವೊಂದಿಗೆ, ಹೆಣ್ಣು ಮಗಳೊಂದಿಗೆ ಅವರು ಲೈಂಗಿಕ ರೇಖೆಯನ್ನು ನಡೆಸಿದ್ರೆ ಅದು ಅತ್ಯಾಚಾರ ಎಂದು ಪರಿಗಣಿಸಲಾಗ್ತದೆ ಅಂತೇಳಿ ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಜಾರಿಗೆ ತರಲಾಗ್ತದೆ. ಈ ಬೈ ಮಿಸ್ಟೇಕು ಇವನ್ನು ಆ ಒಂದು 10 ವರ್ಷದ ಮಗುವಿನ ಮೇಲೆ ಅವರು ಮದುವೆ ಆಗಿದ್ರು ಕೂಡ ಆ ಮಗುವಿನ ಮೇಲೆ ಇವರು ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯು ಕೂಡ ಗುರಿ ಮಾಡುವಂತಹ ಒಂದು ಒಂದು ತಿದ್ದುಪಡಿಯನ್ನು ಕೂಡ ತರಲಾಗ್ತದೆ. ಇದನ್ನು 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಏನು ಲೈಂಗಿಕ ಕ್ರಿಯೆಯನ್ನು ತೊಡಗುವಂಥದ್ದು ಅತ್ಯಾಚಾರ, ಇವನ್ ಮದುವೆಗಿದ್ದರೂ ಕೂಡ ಅದನ್ನು ಅತ್ಯಾಚಾರ ಎಂದು ಪರಿಗಣಿಸಲಾಗುವಂತಹ ಒಂದು ಕಾಯ್ದೆ ಆಗಿರ್ತದೆ ಈ ಒಂದು ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ ಅಂತೇಳಿ. ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಬಾಲ್ಯ ವಿವಾಹವನ್ನು ತಡೆಗಟ್ಟುವಂಥದ್ದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಒಂದು ಕಾಯ್ದೆ ತರಲಿಕ್ಕೆ ಮಲ್ಬಾರಿಯವರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ಪುಲ್ಮೋನಿದಾಸ್ ಅವರ ಒಂದು ಇನ್ಸಿಡೆಂಟ್ ಬಹಳ ಇಂಪಾರ್ಟೆಂಟ್. ಇವರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. 1853ರಲ್ಲಿ ಜನಿಸಿದಂತಹ ಅವರು ಪಶ್ಚಿಮ ಭಾರತದಿಂದ ಪಾರ್ಸಿ ಆಗಿರ್ತಾರೆ. ಇಂಡಿಯನ್ ಪ್ರೇಕ್ಷಕ, ದಟ್ ಮೀನ್ಸ್ ಇಂಡಿಯನ್ ಸ್ಪೆಕ್ಟೇಟರ್, ವಾಯ್ಸ್ ಆಫ್ ಇಂಡಿಯಾ ಸಂಪಾದಕರಾಗಿರ್ತಾರೆ. ಅವರು ಸಮಾಜ ಸುಧಾರಕರಾಗಿದ್ದರು. 1891ರಲ್ಲಿ ಸಮ್ಮತಿ ಕಾಯ್ದೆ ಏನಿತ್ತು, ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟನ್ನು ಕೂಡ ಇವರು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಾರಪ್ಪ ಅಂತಂದರೆ ಇದು BM ಮಲಬಾರಿ ಅವರು. ಇನ್ನೊಂದು ಪ್ರಶ್ನೆ, 1891ರ ಒಪ್ಪಿಗೆ ವಯಸ್ಸಿನ ಕಾಯ್ದೆಯನ್ನು ಜಾರಿಗೊಳಿಸಲು 2 ಕಾರಣರಪ್ಪ ಅಂತಂದರೆ ಅದು BM ಮಲಬಾರಿ ಅವರು. 1891ರ ಏಜ್ ಆಫ್ ಕನ್ಸೆಂಟ್ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಬಾಲ್ಯ ವಿವಾಹಗಳಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಪ್ರಶ್ನೆ, ದ ಗ್ರೇಟೆಸ್ಟ್ ಪಾರ್ಸಿ ಸೋಷಿಯಲ್ ರಿಫಾರ್ಮರ್ ಆಫ್ ದಿ 19th ಸೆಂಚುರಿ ವಾಸ್, 19ನೇ ಶತಮಾನದ ಶ್ರೇಷ್ಠ ಪಾರ್ಸಿ ಸಮಾಜ ಸುಧಾರಕ ಯಾರಪ್ಪ ಅಂತಂದರೆ ಅದು ಬೆಹರಾಮ್ಜಿ M ಮಲಬಾರಿ ಅವರು. ಬಹಳ ಇಂಪಾರ್ಟೆಂಟ್ ವ್ಯಕ್ತಿತ್ವ, ಗ್ರೇಟ್ ವ್ಯಕ್ತಿತ್ವ. ದ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟನ್ನು ತರುವುದರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿದೆ. ಪಾರ್ಸಿಗಳ ಬಗ್ಗೆ ಅವರ ಇತಿಹಾಸವನ್ನು ನೋಡ್ಕೊಳ್ತಾ ಹೋದರೆ ಯಾರು ಈ ಪಾರ್ಸಿಗಳು? ಝೊರಾಸ್ಟ್ರಿಯನ್ಸ್ ಅಂತ ಕರಿತೀವಿ. ಝೊರಾಸ್ಟ್ರಿಯನ್ನರು ಇದು ಈ ಝೊರಾಸ್ಟ್ರಿಯನ್ ಧರ್ಮ ಇಡೀ ಪ್ರಪಂಚದಲ್ಲಿ ಇದು ಕೂಡ ಒನ್ ಆಫ್ ದಿ ಓಲ್ಡೆಸ್ಟ್ ಧರ್ಮ. ಝೆಂಡವೆಸ್ತಾ ಅವರ ಪ್ರಮುಖ ಪವಿತ್ರ ಗ್ರಂಥ ಝೆಂಡವೆಸ್ತಾ. ಪಾರ್ಸಿಗಳು ಅಂತ ಯಾಕೆ ಝೊರಾಸ್ಟ್ರಿಯನ್ಗಿಂತ ನಾವು ಪಾರ್ಸಿಗಳು ಅಂತ ಕರಿತೀವಿ ಅವ್ರನ್ನ? ಯಾಕಪ್ಪ ಅಂದರೆ ಅವರು ಪರ್ಷಿಯಾಯಿಂದ ಬಂದವರು ಅಂತ. ಅವರು ಭಾರತಕ್ಕೆ ಪರ್ಷಿಯಾಯಿಂದ ಬಂದವರು, ಆದ್ದರಿಂದ ಅವ್ರನ್ನ ಪಾರ್ಸಿಗಳು ಅಂತ ಕರಿತೀವಿ ಅಷ್ಟೇ. ಝೊರಾಸ್ಟ್ರಿಯನ್ಗಿಂತ ಹೆಚ್ಚಾಗಿ ನಾವು ಪಾರ್ಸಿಗಳು ಅಂತ ಅವ್ರನ್ನ ಕರಿತೀವಿ. ಪರ್ಷಿಯಾಯಿಂದ ಬಂದವರು. ಯಾಕೆ ಪರ್ಷಿಯಾದಿಂದ ಬಂದರು? ಪರ್ಷಿಯಾದಲ್ಲಿ ಇವರು ಝೊರಾಸ್ಟ್ರಿಯನ್ ಧರ್ಮವನ್ನು ಫಾಲೋ ಮಾಡ್ತಾ ಇದ್ರು. ಯಾವಾಗ ಇಸ್ಲಾಂ ಧರ್ಮ ಸ್ಥಾಪನೆ ಆದ ನಂತರವಾಗಿ ಇಸ್ಲಾಂ ಧರ್ಮಕ್ಕೂ ಮತ್ತು ಈ ಝೊರಾಸ್ಟ್ರಿಯನ್ ಧರ್ಮಕ್ಕೂ ದೊಡ್ಡ ಮಟ್ಟಕ್ಕೆ ಇದು ಜಗಳ ಆಗ್ಬಿಟ್ಟು ಇಸ್ಲಾಂ ಧರ್ಮದಿಂದ ಇವರು ತಾಳಲಾರದೆ ಭಾರತಕ್ಕೆ ಓಡಿ ಬರ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಗುಜರಾತ್ ಈ ಪ್ರಾಂತ್ಯಕ್ಕೆ ಜಾಸ್ತಿ ಅವರು ಬರ್ತಾರೆ. ಅದರಿಂದ ಅವ್ರನ್ನ ಪರ್ಷಿಯಾಯಿಂದ ಬಂದವರು, ಅದರಿಂದ ಅವ್ರನ್ನ ಪಾರ್ಸಿಗಳು ಅಂತ ಕರೀತಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು. ಇವರ ಪ್ರಮುಖ ಪವಿತ್ರ ಪುಸ್ತಕ ಯಾವುದಪ್ಪ ಅಂದರೆ ಝೆಂಡವೆಸ್ತಾ. ಇವರದು ದೇವಾಲಯ ಅಂತ ಕೇಳಿದಾಗ ಫೈರ್ ಟೆಂಪಲ್, ಅಗ್ನಿ ದೇವಾಲಯ, ಇದು ಝೊರಾಸ್ಟ್ರಿಯನ್ನರ ಪವಿತ್ರ ಸ್ಥಳ ಅಗ್ನಿ ದೇವಾಲಯ. ಎಕ್ಸಾಮ್ಸಲ್ಲಿ ಕೇಳ್ತಾರೆ ಅಗ್ನಿ ದೇವಾಲಯ ಯಾವ ಧರ್ಮದ ಪವಿತ್ರ ಸ್ಥಳ ಅಂತ ಕೇಳಿದಾಗ ದಟ್ ಇಸ್ ಝೊರಾಸ್ಟ್ರಿಯನ್ನರ ಅಥವಾ ಪಾರ್ಸಿಗಳ ಪವಿತ್ರ ಸ್ಥಳ. ಝೆಂಡವೆಸ್ತಾ ಯಾವ ಧರ್ಮದ ಪವಿತ್ರ ಪುಸ್ತಕ ಅಂತ ಕೇಳಿದಾಗ ಅದು ಕೂಡ ಝೊರಾಸ್ಟ್ರಿಯನ್ನರ ಅಥವಾ ಪಾರ್ಸಿಗಳ ಪವಿತ್ರ ಪುಸ್ತಕ. ಭಾರತದಲ್ಲಿ 8 ಅತ್ಯುನ್ನತ ಅಗ್ನಿ ದೇವಾಲಯಗಳು ಇವೆ. ಭಾರತದಲ್ಲೂ ಕೂಡ ಅಗ್ನಿ ದೇವಾಲಯಗಳು ಇವೆ. ಫೈರ್ ಟೆಂಪಲ್. ಮತ್ತು ಇವರು ಸತ್ತ ನಂತರ ಯಾವ ರೀತಿಯಾಗಿ ಆ ದೇಹವನ್ನು ಇವರು ವಿಸರ್ಜನೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇವರು ಮೌನ ಗೋಪುರ, ಟವರ್ ಆಫ್ ಸೈಲೆನ್ಸ್, ಇವರು ಯಾವುದೇ ಕಾರಣಕ್ಕೂ ದೇಹವನ್ನು ಭೂಮಿಯಲ್ಲಿ ಉಳೋದಿಲ್ಲ. ಅವ್ರು ಹೇಳ್ತಾರೆ, ಇವರು ಸಂಪ್ರದಾಯದಂತೆ ಅವರ ದೇಹವನ್ನು ಭೂಮಿ, ಅಗ್ನಿ, ನೀರು ಇವು ಪವಿತ್ರವಾದವುಗಳು. ಯಾವುದೇ ಕಾರಣಕ್ಕೂ ಅದರ ಒಳಗಡೆ ಊದ್ಬಿಟ್ಟು ಅಥವಾ ಅದರ ಮುಖಾಂತರವಾಗಿ ಇವುಗಳನ್ನು ಅಪವಿತ್ರಗೊಳಿಸಬಾರ್ದು ಅಂತೇಳಿ ಅವರು ನಂಬಿಟ್ಟು ಅವ್ರು ಏನು ಮಾಡ್ತಾರೆ, ದಹನ ಮಾಡೋದಾಗಿರ್ಬೋದು. ದಹನ ಮಾಡೋದು ಏನಾಗುತ್ತೆ ಹೇಳ್ರಿ, ಅಗ್ನಿತೆ ಇದು ಮಾಡಬಾರ್ದು. ಭೂಮಿಗೆ, ನೀರು ಎಲ್ಲೂ ಕೂಡ ಇವರು ದೇಹವನ್ನು ಹಾಕಲ್ಲ. ದಹನಗಳನ್ನು ಕೂಡ ಮಾಡಲ್ಲ, ನಿಷೇಧ ಮಾಡ್ತಾರೆ ಅವರು. ದಹನ ಮತ್ತು ದಫನಗಳನ್ನು ಪಾರ್ಸಿ ಸಂಸ್ಕೃತಿ ನಿಷೇಧ ಮಾಡ್ತದೆ.
ಇವ್ರೇನು ಮಾಡ್ತಾರೆ, ಇವ್ರದ್ದು ಟವರ್ ಆಫ್ ಸೈಲೆನ್ಸ್, ಮೌನ ಗೋಪುರ ಅಂತ ಇರ್ತದೆ, ದಕ್ಮಾ ಅಂತೇಳಿ, ಅಥವಾ ಇದನ್ನು ಸ್ಕೈ ಬಿರಿಯಲ್ ಅಂತ ಕರೀತಾರೆ. ಸ್ಕೈ ಆಕಾಶದಲ್ಲಿ ಇದು ಮಾಡೋ ನಂತರ ಇವ್ರೇನು ಮಾಡ್ತಾರೆ ಅಂದರೆ, ಭೂಮಿ, ಬೆಂಕಿ ಮತ್ತು ಅಥವಾ ಗಾಳಿಯ ಪವಿತ್ರ ಅಂಶಗಳನ್ನು ಕಲುಷಿತಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ತಮ್ಮ ಅವರ ಸತ್ತ ದೇಹಗಳನ್ನು ಮೇಲೆ ಈ ಮೌನ ಗೋಪುರದ ಮೇಲೆ ಇಡ್ತಾರೆ. ಇಲ್ಲಿ ಅಂತದಿಲ್ಲ, ಈ ಮೌನ ಗೋಪುರದ ಮೇಲೆ ಇಡ್ತಾರೆ. ಆ ಮೌನ ಗೋಪುರದ ಮೇಲೆ ಈ ರಣಹದ್ದುಗಳು ಇವೆಲ್ಲ ಬಂದ್ಬಿಟ್ಟು ಆ ದೇಹವನ್ನು ತಿಂದು ಖಾಲಿ ಮಾಡ್ತದೆ. ಈ ರೀತಿಯಾಗಿ ಅವರು ದೇಹವನ್ನು ವಿಲೇವಾರಿ ಮಾಡ್ತಾರೆ. ಭಾರತದಲ್ಲಿ ಅತಿ ದೊಡ್ಡ ಅಥವಾ ಪ್ರಸಿದ್ಧ ಮೌನ ಗೋಪುರ ಎಲ್ಲಿದೆಯಪ್ಪ ಅಂದರೆ ಮುಂಬೈನಲ್ಲಿದೆ. ಆದರೆ ಇತ್ತೀಚೆಗೆ ಏನಾಗಿದೆ, ಈ ಟವರ್ಸ್ ಆಫ್ ಸೈಲೆನ್ಸಲ್ಲಿ ಮಾಡಲಿಕ್ಕೆ ರಣಹದ್ದುಗಳ ಸಂಖ್ಯೆ ಭಾಳ ಇಂಪಾರ್ಟೆಂಟ್. ಇತ್ತೀಚೆಗೆ ಏನಾಗಿದೆ, ಮುಂಬೈ, ಕರಾಚಿಗಳಲ್ಲೆಲ್ಲ ಈ ರಣಹದ್ದುಗಳ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಹಂಗಾಗಿ ಏನಾಗಿದೆ, ಇದು ಅತಿಯಾದ ನಗರೀಕರಣ ಎಲ್ಲ ಇದಾಗ್ಬಿಟ್ಟು ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಈಗ ಏನಾಗಿದೆ, ರಣಹದ್ದುಗಳು ಬರ್ತಾನೆ ಇಲ್ಲ. ಆ ದೇಹಗಳು ಇಟ್ಟರು ಕೂಡ ರಣಹದ್ದುಗಳು ಬರ್ತಾ ಇಲ್ಲ. ಹಂಗಾಗಿ ದೇಹ ಅದು ಕೊಳ್ತು ದೊಡ್ಡ ಸ್ಮೆಲ್ ಬರ್ತಾ ಇದೆ. ಅಕ್ಕಪಕ್ಕ ಎಲ್ಲರಿಗೂ ಕೂಡ ಸ್ಮೆಲ್ ಆಗ್ತಾ ಇದೆ. ಅವಾಗ ಅದಕ್ಕೇನಾಗ್ತದೆ, ಹಲವಾರು ಬೇರೆ ಬೇರೆ ಸಮುದಾಯಗಳು ಕೂಡ ಬಂದ್ಬಿಟ್ಟು ಏನು ಮಾಡ್ತವೆ, ನಮ್ಗೆ ಈ ಥರ ಇಲ್ಲಿ ಮಾಡಬೇಡಿ, ರಣಹದ್ದುಗಳು ಯಾವುವು ಕೂಡ ಇಲ್ಲ ಇಲ್ಲಿ, ಮತ್ತು ನಮಗೆ ಸ್ಮೆಲ್ ಆಗ್ತಿದೆ, ನಮಗೆ ಹಿಂಸೆ ಆಗ್ತಿದೆ ಅಂತೇಳಿ ಇತ್ತೀಚೆಗೆ ಕಂಪ್ಲೇಂಟ್ ಆಗ್ತಿದೆ. ಹಂಗಾಗಿ ಇತ್ತೀಚೆಗೆ ಏನಾಗ್ತಿದೆ, ಇವರು ಸ್ವಲ್ಪ ಸುಧಾರಣೆಗಾಗಿದ್ದಾರೆ. ಇತ್ತೀಚೆಗೆ ಉಳ್ತಾರೆ, ಬೆಂಕಿಗೆ ಇದು ಮಾಡ್ತಾರೆ, ಬೆಂಕಿಯಲ್ಲಿ ಅದನ್ನು ಬರ್ನ್ ಮಾಡ್ತಾರೆ. ಈ ಥರದ ಕೆಲಸ ಕೂಡ ಆಗ್ತಾ ಇದೆ. ಬಟ್ ಇವರ ಸ್ಟಾರ್ಟಿಂಗ್ ಇವ್ರು ಹೆಂಗೆ ಅಂದರೆ, ಮೌನ ಗೋಪುರದ ಮುಖಾಂತರ, ಟವರ್ ಆಫ್ ಸೈಲೆನ್ಸ್ ಮುಖಾಂತರವಾಗಿ ದೇಹವನ್ನು ಎಕ್ಸ್ಕರ್ನೇಷನ್ ಮಾಡ್ತಾಯಿದ್ರು ಅಂತೇಳಿ, ವಿಸರ್ಜನೆ ಮಾಡ್ತಾಯಿದ್ರು ಅಂತೇಳಿ ಗೊತ್ತಿರಲಿ, ಕೇಳ್ತಾರೆ. ಭಾರತ ಸಮಾಜದಲ್ಲಿ, ಭಾರತದ ಬೆಳವಣಿಗೆಯಲ್ಲೂ ಕೂಡ ಇವರ ಪಾತ್ರ, ಪಾರ್ಸಿಗಳ ಪಾತ್ರ ಬಹುಮುಖ್ಯವಾಗಿದೆ. ಭಾರತಕ್ಕೆ ದೊಡ್ಡ ಮಟ್ಟಕ್ಕೆ ಇವರು ಪರ್ಷಿಯಿಂದ ಭಾರತಕ್ಕೆ ಬಂದು ಭಾರತೀಯರಾಗಿ ಭಾರತಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿಗಳನ್ನು ಹುಟ್ಟಾಕಿದಂತಹ ಒಂದು ಸಮಾಜ ಇದು. ಇವರ ಉದಾಹರಣೆ ಕೂಡ, ಭಾರತಕ್ಕೆ ಯಾವತ್ತೂ ಕೂಡ ಇವರು ತೊಂದರೆ ಆಗಿಲ್ಲ, ಭಾರತಕ್ಕೆ ಯಾವತ್ತೂ ಕೂಡ ಇವರು ಹೊರೆ ಆಗೇ ಇಲ್ಲ. ಭಾರತಕ್ಕೆ ಇವರಿಂದ ಎಲ್ಪೇ ಆಗಿದೆ. ಇವರಿಂದ ಯಾವತ್ತೂ ನಮ್ಮ ದೇಶಕ್ಕೆ ಹೊರೆನೇ ಆಗಿಲ್ಲ. ಇವರು ನಮ್ಮ ದೇಶಕ್ಕೆ ಬಂದಿರೋದನ್ನ ನಮ್ಮ ಒಂದು ಹೆಮ್ಮೆ ಅಂತ ಕರಿತೀವಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಇದ್ರ ಬಗ್ಗೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಾನು ನನ್ನ ದೇಶದ ಬಗ್ಗೆ ಹೆಮ್ಮೆ ಪಡ್ತೇನೆ. ನನ್ನ ದೇಶವು ಪ್ರಸಿದ್ಧ ಸಂಪನ್ಭರಿತ ಜೊರೋಸ್ಟ್ರಿಯನ್ ಕೊಟ್ಟಿದೆ. ಅದು ದಾನದತ್ತಿ ಉದಾರತೆಗೆ ತನ್ನನ್ನು ತಾನು ಒಡ್ಡಿಕೊಂಡು ದೇಶದ ಎಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿದೆ. ಪಾರ್ಸಿಗಳು ಬರೀ ದಾನ ಧರ್ಮಕ್ಕೆ ಫೇಮಸ್ಸು. ರತನ್ ಟಾಟಾ ಬರೀ ದಾನ 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 ದಾನ. ಎಲ್ಲರೂ ಕೂಡ ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪಾರ್ಸಿಗಳೆಲ್ಲರೂ ಕೂಡ ನಮ್ಮ ದೇಶಕ್ಕೆ ದೊಡ್ಡ ಮಟ್ಟಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ರತನ್ ಟಾಟಾನ ಮರಿಲಿಕ್ಕೆ ಆಗೋದಿಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿತ್ವ. ಅವರೆಲ್ಲರೂ ಕೂಡ ಪಾರ್ಸಿಗಳೇ. ಮತ್ತು ಪಾರ್ಸಿಗಳು ದೊಡ್ಡ ಮಟ್ಟಕ್ಕೆ ದಾನಕ್ಕೆ ಹೆಸರುವಾಸಿ. ಮತ್ತು ಹಲವಾರು ದೊಡ್ಡ ವ್ಯಕ್ತಿಗಳು, ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನವರೋಜಿ, ಬಿಕಾಜಿ ಕಾಮ, ಮತ್ತು ಕೈಗಾರಿಕೆ ವಿಜ್ಞಾನ ಅಂತ ಬಂದಾಗ ಹೋಮಿ ಜೆ ಬಾಬಾ, ಟಾಟಾ ಸದಸ್ಯರು, ಗೋದ್ರೇಜು, ವಾಡಿಯಾ, ಮತ್ತು ಸಂಗೀತ ಅಂತ ಬಂದಾಗ ಫ್ರೆಡ್ಜಿ ಮರ್ಕ್ಯುರಿ, ಮತ್ತು ಕೈಕೋಸ್ರು, ಶಾಪ್ರುಜಿ ಸೋಬ್ಜಿ, ಜುಬಿನ್ನು, ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ಮುಂದಿದ್ದಾರೆ. ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಆಯಿತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಬಹುಮುಖ್ಯವಾಗಿ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಇವ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಈ ಚಾಪ್ಟರ್ನ ಮುಗಿಸುವಂಥ ಕೆಲಸನ ಮಾಡ್ತಾ ಹೋಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ, ಮತ್ತು ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ.